ವ್ಯಕ್ತಿ ಕಡೆಗಾಲದಲ್ಲಿ ಭಗವಂತನ ಚಿಂತನೆಯನ್ನ ಮಾಡಬೇಕು. ಅದಕ್ಕೆ ಮನಃಶುದ್ಧಿಯನ್ನ ಸಂಪಾದನೆ ಮಾಡಿ ಅಂತ ಹೇಳಿ ಮನಃಶುದ್ಧಿಗೆ 2 ಉಪಾಯಗಳನ್ನ ಹೇಳಿದ್ದಾರೆ. ಮೊದಲನೆಯದು, ನಾವು ನೋಡುವ ಎಲ್ಲ ಪದಾರ್ಥಗಳು ದೇವರಿಗೆ ಸಂಬಂಧಪಟ್ಟದ್ದು ಅಂತಂದಾಗ ಮನಸ್ಸು ಬೇರೆ ಕಡೆ ಹೋಗುವುದಿಲ್ಲ. ಇನ್ನೊಂದು ಉಪಾಯ, ಎಲ್ಲ ಶಬ್ದಗಳು ಭಗವಂತನನ್ನೇ ತಿಳಿಸಿಕೊಡತ್ತೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಆಗ ನಾವು ಏನಾಡ್ತೀವೋ ಅದೆಲ್ಲವೂ ದೇವರ ವಾಚಕ ಅಂತಾಗತ್ತೆ. ದೇವರ ನಾಮವನ್ನ ಹೇಳಿದಾಗ ಪುಣ್ಯ ಬರೋದು ಹೋಗ್ಲಿ, ಎಲ್ಲಾ ನಾಮಗಳು ದೇವರದ್ದೇ ಅನ್ನುವ ಚಿಂತನೆಯನ್ನ ಮಾಡಿದರೆ ತುಂಬಾ ಪುಣ್ಯ ಇದೆ. ನುಡಿವ ಮಾತುಗಳೆಲ್ಲ ಕಡಲ ಶಯನನ ಜಪವು, ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ, ನಡುಮನೆಯ ಅಂಗಳವು, ಉಡುಪಿ ವೈಕುಂಠಗಳು, ಎಡಬಲದ ಮನೆಯವರು, ಕಡುಭಾಗವತರು, ಸುಲಭ ಪೂಜೆಯ ಮಾಡಿ ಫಲವಿಲ್ಲದವರು. ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು ಅಂತಾಗತ್ತೆ ಅನುಸಂಧಾನ ಇದ್ದರೆ. ಇಷ್ಟು ಹೇಳಿ ಆದಮೇಲೆ ಷಟ್ಚಕ್ರ ಚಿಂತನೆಯನ್ನ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಅಂತ 6 ಚಕ್ರಗಳು ನಮ್ಮ ದೇಹದಲ್ಲಿ ಚಿಂತನೆಯನ್ನ ಮಾಡಿ ಇಲ್ಲಿ ಭಗವಂತನನ್ನ ಚಿಂತನೆ ಮಾಡಬೇಕು. ಷಟ್ಚಕ್ರವನ್ನ ಇಲ್ಲಿ ತಂದಾಗ ದೇವರ ಚಿಂತನೆಯನ್ನ ಮಾಡು ಅಂತ 24 ನಿಮಿಷ ದೇವರ ಧ್ಯಾನವನ್ನ ಮಾಡಿ, ಪ್ರಾಣಾಮನದ್ದು ಅಂದ್ರೆ ಆಯುಷ್ಯ ಮುಗಿದಿದೆ, ಸಾಧನೆ ಮುಗಿದಿದೆ ಅಂದ್ರೆ ಪ್ರಾಣವನ್ನ ಬಿಡೋದು ಇದು ಎಲ್ಲರಿಗೂ ಇಲ್ಲ ಅಂತ ಹೇಳಿದ್ದಾರೆ. ಇದೊಂದು ನಾವು ದಿನ ಮಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ. ಹಾಗಾದ್ರೆ ಇದು ಎಲ್ಲರ ಸಿಲೆಬಸ್ ಅಲ್ಲ ಅಂತ ಇಲ್ಲೂ ಹೇಳಿದ್ದಾರೆ. ಪುಣ್ಯಕ್ಕೆ ಮೊನ್ನೆ ಗೀತಾ ಭಾಷ್ಯದಲ್ಲಿ ನೋಡಿದಾಗ ಹಠಯೋಗಿಗಳು ಅಂತಿದ್ದಾರೆ, ಅವರಿಗೆ ಮಾತ್ರ ಇದು ಸಿಲೆಬಸ್ಸು. ಆದ್ರೆ ನಾವು ಮನಃಶುದ್ಧೀಕರಣಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕು. ಆದ್ರೆ ಈ ಷಟ್ಚಕ್ರಗಳ ಚಿಂತನೆಯನ್ನು ಮಾಡಿ ದೇವರ ಧ್ಯಾನ, ಅದರ ಅನಿವಾರ್ಯತೆ ಎಲ್ಲರಿಗೂ ಇಲ್ಲ. ಅದರ ಬದಲು ನೀವು ಪಾಠ ಪ್ರವಚನವನ್ನ ಮಾಡಿ ಸದಾ ದೇವರ ಚಿಂತನೆಯನ್ನ ಮಾಡಿ ಅಂತ ಹೇಳಿದ್ದಾರೆ. ಇದು ಇಬ್ಬರಿಗೆ ಬೇರೆ ಬೇರೆ ಸಿಲೆಬಸ್ ಇದೆ ಅದು ಅಂತ. ಇಷ್ಟಾದ ಮೇಲೆ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ, ನಾನು ನಿನಗೆ ಭಾಗವತವನ್ನ ಹೇಳ್ತೇನೆ, ಅದು ನಾರದ ಹಾಗೂ ಬ್ರಹ್ಮನಿಗೂ ಆದ ಸಂವಾದ ಅಂತ. ನಾರದ ಬ್ರಹ್ಮದೇವರ ಸಂವಾದ. ನಾರದರು ಬ್ರಹ್ಮದೇವರ ಬಳಿಯಲ್ಲಿ ಬಂದು ನನಗೆ ಸೃಷ್ಟ್ಯಾದಿಗಳ ಬಗ್ಗೆ ಹೇಳು ಅಂದಾಗ ಚೆನ್ನಾಗಿ ಭಗವಂತನ ಕೆಲವು ಅವತಾರಗಳ ಬಗ್ಗೆ ಹೇಳಿ, ಪರಮಾತ್ಮನ ನಾಭಿಯಲ್ಲಿ ಅವತಾರ ಮಾಡಿದಂತಹ ಬ್ರಹ್ಮದೇವರು 4 ದಿಕ್ಕನ್ನ ನೋಡಿದಾಗ 4 ತಲೆ ಆಯಿತು. ಎಲ್ಲಿ ನೋಡಿದರೂ ನೀರೇ ಇತ್ತು. ನಾನು ಆ ಕಮಲದ ದೇಟನ್ನ ಹಿಡಿದುಕೊಂಡು ಕೆಳಗೆ ಇಳಿದಾಗ 2 ಅಕ್ಷರ ಕೇಳಿಸ್ತು, ತಪ ಅಂತ. ನಾನು ತಪಶ್ಚರ್ಯ ಮಾಡಿದಾಗ ವೈಕುಂಠ ಪ್ರವೇಶ ಆಯಿತು. ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ, ಎಲ್ಲರೂ 4 ಕೈಗಳನ್ನು ಹೊಂದಿದ್ರು. ಶ್ಯಾಮಾವದಾತ ಶತಪತ್ರ ಲೋಚನಾ, ವಿಷಂಗ ವಸ್ತ್ರ ಸುರುಚ ಸುಪೇಶಸಃ, ಪೀತಾಂಬರಧಾರಿಗಳಾಗಿದ್ರು. ಒಳ್ಳೆ ಖಳೆ ಮಖದಲ್ಲಿ ಇದೆ, ಸುಂದರವಾದಂತಹ ತಾಣ. ಶ್ರೀರತ್ನ ರೂಪಿಣ್ಯುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿ. ಮಹಾಲಕ್ಷ್ಮೀ ದೇವಿ ಅನೇಕ ರೂಪಗಳನ್ನ ತೆಗೆದುಕೊಂಡು ದೇವರ ಸೇವೆಯನ್ನ ಮಾಡಿದ್ದನ್ನ ನಾನು ನೋಡಿದೆ. ಇದನ್ನೆಲ್ಲ ನೋಡಿಯೇ ನಮ್ಮ ಕನಕದಾಸರು ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟೀಶನೆ ಶ್ರೀರಂಗಶಾಯಿ. ಅದನ್ನ ನೋಡಿ ವಜ್ರ ವೈಢೂರ್ಯದ ತೊಲೆಗಳ ಕಂಡೆ. ಇದು ಅಲ್ಲಿದ ವೈಭವ. ಲಕ್ಷ್ಮೀದೇವಿ ದೇವರ ಸೇವೆಯನ್ನ ಮಾಡಲಿಕ್ಕೆ ಅನೇಕ ರೂಪಗಳನ್ನ ತಗೊಂಡಿರ್ತಾಳಂತೆ. ಸಾವಿರಾರು ಜನ ಭೃತ್ಯರಿರ್ತಾರೆ. ಗಂಡನ ಸೇವೆಯನ್ನ ತಾನೇ ಮಾಡಬೇಕು ಅನ್ನೋ ಸ್ವಾರ್ಥ ಅಂತವಳು. ಸ್ವಾರ್ಥದ ಜೊತೆ ಜಗತ್ತಿಗೆ ಮಾಡೆಲಿಂಗ್, ನಿಮ್ಮ ಪತಿಯ ಸೇವೆಯನ್ನ ಇನ್ನೊಬ್ರಿಗೆ ಬಿಟ್ಕೊಡ್ಬೇಡ, ನೀನೇ ಮಾಡು ಅಂತ. ಕೋಟಿ ಕೋಟಿ ಭೃತ್ಯರಿರಲು ಹಠಕಾಂಬರನ ಸೇವೆ, ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು, ಏನು ಧನ್ಯಳೋ ಲಕುಮಿಯಂಥ ಮಾನ್ಯಳೋ. ಇಷ್ಟನ್ನ ಹೇಳಿ ಆದ ಮೇಲೆ ದೇವರು ಬ್ರಹ್ಮದೇವರಿಗೆ ಒಲಿದು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ಅಂತ ದೊಡ್ಡ ಅಧಿಕಾರ, ಅನಂತ ಜೀವರಾಶಿಗಳ ಒಳಗೆ ನಿಂತು ಪ್ರೇರಣೆ ಮಾಡುವ ದೊಡ್ಡ ಅಧಿಕಾರ.
ಅಧಿಕಾರ ಬಂದ ಮೇಲೆ ಅಹಂಕಾರ ಬರಬಾರ್ದಲ್ವಾ? ಅದಕ್ಕೆ ನನಗೆ ಉಪದೇಶ ಮಾಡು ಅಂದ್ರೆ 4 ಶ್ಲೋಕ ಭಾಗವತವನ್ನ ಉಪದೇಶ ಮಾಡ್ತಾರೆ. ಅಹಮೇವ ಆಸಂ ಅಗ್ರೆ ನಾನ್ಯ ಸತ್ಪರಂ. ನಾನು ಮೊದಲು ನಾನೊಬ್ಬನೇ ಇದ್ದೆ, ಈ ಯಾವುದೂ ಇರಲಿಲ್ಲ. ಜಗತ್ತಿನ ಎಲ್ಲ ವ್ಯಾಪಾರಗಳು ನನ್ನಿಂದಲೇ ಆಗತ್ತೆ. ಇವೆಲ್ಲವೂ ಇದ್ದು ಇಲ್ಲದಂತೆ ಅಂತ. ಇಲ್ಲ ಅಂತಲ್ಲ, ಜೀವ ಕಾಲ ಆಕಾಶ ಇದ್ದಾವೆ, ದೇವರ ಜೊತೆಯಲ್ಲೇ ಇದೆ. ಇದ್ದು ಇಲ್ಲದಂತೆ ಅಂದ್ರೆ ಅದು ಸ್ವತಂತ್ರವಾಗಿ ಇರಲಿಲ್ಲ. ಕನ್ಕ್ಲೂಷನ್ ಏನು ಅಂದ್ರೆ, ಸೃಷ್ಟಿಯ ಮುಂಚೆ ನೀವು ಸ್ವತಂತ್ರರಲ್ಲ. ಮರಣದ ನಂತರ ಪ್ರಳಯದಲ್ಲಿ ಇರಲಿ, ಮರಣ ಆದ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ, ನಾನಲ್ಲಿ ಹೋಗ್ತೀನಿ, ಯಾರಿಗೆ ಗೊತ್ತು? ಅದೇನು ಅಲಾಟ್ ಮಾಡ್ತಾನೋ ದೇವರು, ಅಲ್ಲಿಗೆ ಹೋಗ್ಬೇಕು. ನನಗೆ ಈ ರೂಟ್ ಬೇಡ ಆ ರೂಟ್ ಬೇಡ ಅನ್ಲಿಕ್ಕೆ ಇಲ್ಲಲ್ಲ. ಇವತ್ತೇ ನಮ್ಗೆ ಆ ರೂಟ್ ಬೇಡ ಈ ರೂಟ್ ಬೇಡ ಅಂದ್ರೆ ಮೆರವಣಿಗೆ. ಯದ್ಯಪಿ ನಾನು ಅಲ್ಲಿ ರಾಘವೇಂದ್ರ ಮಠದ ಉತ್ತರಾದಿ ಮಠ ಸ್ವಾಮಿಗಳು ಸೇರಿದಲ್ಲಿದ್ದೆ. 6:20ಕ್ಕೆ ನನ್ನ ಡ್ಯೂಟಿ ಅಂತ ಎದ್ದು ಬಂದ್ರೆ ದೇವರು ಇಲ್ಲಿ ಕೊಟ್ಟಾರೆ. ಅಲ್ಲಿಂದ ಮೆಜೆಸ್ಟಿಕ್ ಇಂದ ತಿರುಗಿದ ಕೂಡಲೇ ರೋಡ್ ನಿಲ್ಸ್ಯಾರೆ. ಆನಂದರಾವ್ ಸರ್ಕಲ್ ಅಲ್ಲಿ ಬರ್ತೀವಿ, ಅಲ್ಲಿ ಜಾಮೋ ಜಾಮ್, ಆ ಕಡೆಯಿಂದ ಈ ಕಡೆಯಿಂದ ಬಸ್ಸು ಇಂದ ಸೀದಾ ಅಲ್ಲಿಂದ ಬರುವ ಅಂತಂದ್ರೆ ಮತ್ತೆ ಅಲ್ಲಿ ಯಾವುದೋ ರೋಡ್ಗೆ ಹೊರಳಿದ್ರೆ ಅಲ್ಲಿಲ್ಲ. ಚಕ್ರವ್ಯೂಹ ಇನ್ನು ಹೇಗಿತ್ತು, ಈ ಗಾಡಿ ವ್ಯೂಹವೇ ಹೀಗಿದೆ. ಸರಿ, ಪರಮಾತ್ಮ ಹೇಳ್ತಾನೆ, ಸರ್ವೇ ಇವರೆಲ್ಲರೂ ಇದ್ದು ಇಲ್ಲದಂತೆ ನೀವು ಯಾವುದರಲ್ಲೂ ಸ್ವಾತಂತ್ರ್ಯವನ್ನ ಹೊಂದಿಲ್ಲ. ನೀವೆಲ್ಲ ನನ್ನ ಪ್ರತಿಬಿಂಬರು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ನಿಮ್ಮಿಂದ ನನಗೇನು ಪ್ರಯೋಜನ ಇಲ್ಲ, ನನ್ನಿಂದ ನಿಮಗೆ ಎಲ್ಲವೂ ಉಂಟು. ನನ್ನಿಂದ ನಿಮಗೆ ಸ್ವಲ್ಪ ಪ್ರಯೋಜನ ಇಲ್ಲ, ಎಲ್ಲವೂ ನಾನೇ. ನಾನಿದ್ದರೆ ನೀವು, ನಾನಿಲ್ಲ ಅಂದ್ರೆ ನೀವಿಲ್ಲ. ನೀವಿಲ್ಲದ ಕಡೆಯಲ್ಲೂ ನಾನಿದ್ದೇನೆ, ನಿಮ್ಮಲ್ಲೂ ನಾನಿದ್ದೇನೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಅನ್ನೋ ಮಾತುಗಳನ್ನ ಭಾಗವತ ಹೇಳಿದ್ದಾನೆ ದಾಸರಂದ್ರು. ಇಷ್ಟೆಲ್ಲ ಹೇಳಿ ಆದ ಮೇಲೆ ಅತ್ರ ಸರ್ಗೋ ವಿಸರ್ಗಶ್ಚ ಏನೇನು ಹೇಳ್ತಾರೆ ಅಂತ ಸಿಲೆಬಸ್ ಅನ್ನ ಹೇಳ್ತಾರೆ. 10 ಅಂಶಗಳು. ಸರ್ಗ ಅಂದ್ರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ವಿಸರ್ಗ ಅಂದ್ರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ಸ್ಥಾನ ಅವರವರು ಮಾಡಿದ ಸಾಧನೆಗೆ ತಕ್ಕ ಸ್ಥಾನವನ್ನ ಕೊಡೋದು. ಪೋಷಣ ರಕ್ಷಣೆ ಮಾಡೋದು. ಕರ್ಮದ ವಾಸನೆಯನ್ನ ಇಟ್ಟು ಹುಟ್ಟಿಸೋದು ಊತಯ. ಆಮೇಲೆ ಈಶಾನು ಕಥಾ ದೇವರ ಕಥೆಗಳು. ಆಮೇಲೆ ನಿರೋಧೋ ಮುಕ್ತಿರಾಶ್ರಯ, ಲಯವನ್ನ ಮಾಡೋದು, ಮೋಕ್ಷವನ್ನ ಕೊಡೋದು. ಮೋಕ್ಷ ಅಂದ್ರೆ ಏನು? ಅದಕ್ಕೆ ಭಾಗವತವೇ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ. ಮೋಕ್ಷ ಅಂದ್ರೆ ಏನು? ನಾವಾಗೋದು. ಫಾರ್ ಎಕ್ಸಾಂಪಲ್, ನಾವು ಒಂದೆಲ್ಲೋ ನಾಟಕ ಮಾಡಿದ್ದೇವೆ, ಅದರಲ್ಲೂ ಯಕ್ಷಗಾನ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಮೇಕಪ್ ಇರತ್ತೆ, ಸಿಕ್ಕಾಪಟ್ಟೆ ಭಾರವಾದ ಕಿರೀಟಗಳು, ಬಟ್ಟೆ ಬರೆ, ಬಿಸಿ ಶಾಖ ಎಲ್ಲಾ ತೆಗೆದು ಬಿಸಾಕಿ ನಮ್ಮ ಪಾಡಿಗೆ ನಾವು ಒಂದು ಕಾಟನ್ ಪಂಚೆಯನ್ನೋ ಅಥವಾ ಸ್ತ್ರೀಯರು ಅವರದೇ ಆದ ವಸ್ತ್ರವನ್ನು ಧಾರಣೆ ಮಾಡಿದ್ರೆ ಅಪ್ಪ ಮೋಕ್ಷ ಆಯಿತು ಅಂತೀವಿ. ಮೋಕ್ಷ ಅಂದ್ರೆ ಏನು ಅಂದ್ರೆ ನಾವಾಗೋದು. ಅದನ್ನೇ ಶಾಸ್ತ್ರ ಹೇಳೋದು, ಅನ್ಯಥಾ ರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ. ನಿನ್ನ ಈ ನಾಟಕವನ್ನ ಬಿಟ್ಟು ನೀನಾಗು. ಅದನ್ನ ನಾನು ನಾಟಕ ಆಡಬೇಕು ಅಂತ ಆಡ್ತಾ ಇಲ್ಲ. ನನ್ನ ಈ ಸ್ವರೂಪ ದೇಹದ ಮೇಲೆ 3 ದೇಹ ಇದೆ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಸಾಧನೆಯನ್ನ ಮಾಡಿ 3 ದೇಹಗಳನ್ನ ಕಳಚಿಕೊಂಡು ನನ್ನ ಪಾಲಿನ ಆನಂದವನ್ನ ನಾನು ಹೊಂದುವ ಸ್ಟೇಟಸ್ ಏನಿದೆ ಅದು ಮೋಕ್ಷ. ಇದನ್ನೆಲ್ಲ ನಾನು ಪಡೆಯುವ ಸಲುವಾಗಿ ಆಶ್ರಯ, ದೇವರನ್ನ ಆನಂದ ಪಡಿಸು, ದೇವರನ್ನ ಹೊಂದು, ದೇವರನ್ನ ಆಶ್ರಯ ಮಾಡು, ನಿನಗೆ ದೇವರು ಕೊಡ್ತಾನೆ. ಇಷ್ಟ ಹೇಳಿ ಆದ ಮೇಲೆ ವಿಧುರ ಹಾಗೂ ಮೈತ್ರೇಯರ ಸಂವಾದ ಶುರು ಆಗತ್ತೆ. ತುಂಬಾ ಚೆನ್ನಾಗಿದೆ. ವಿಧುರರು ಅವತ್ತಿನ ಕಾಲದ ಈ ದೇಶದ ಪ್ರಧಾನಮಂತ್ರಿ. ಅವರು ಮೋದಿಕಿನ್ನ ದೊಡ್ಡವರು, ಸ್ವಯಂ ಯಮಧರ್ಮರಾಜನ ಅವತಾರ. ಅವರು ಮನೆಯನ್ನ ಬಿಟ್ಟು ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ದುರ್ಯೋಧನ ದುರಾಡಳಿತ. ದುರ್ಯೋಧನ ತುಂಬಾ ಕೆಟ್ಟದಾಗಿ ರಾಜ್ಯವನ್ನ ಮಾಡ್ತಾ ಇದ್ದ, ಅನ್ಯಾಯ. ಅದನ್ನ ಪ್ರತಿಭಟನೆ ಮಾಡಿದ್ದು ವಿಧುರ. ಪ್ರತಿ ಬಾರಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ, ನಿನ್ನ ಮೋಹದಿಂದ ನೀನು ತುಂಬಾ ಅನ್ಯಾಯ ಮಾಡ್ತಾ ಇದ್ದೆ, ನಿಮ್ಮ ಇಡೀ ಕುರುವಂಶವೇ ನಾಶ ಆಗತ್ತೆ. ಏನೇನೋ ಅನೇಕ ಬಾರಿ ಹೇಳಿದಾಗೂ ಕೇಳಲಿಲ್ಲ. ಕಡೆಗೆ ಕೃಷ್ಣ ಸಂಧಾನಕ್ಕೆ ಬಂದಾಗ, ಕೃಷ್ಣನನ್ನೇ ಕಟ್ಟಿ ಹಾಕ್ತೀವಿ ಅಂದಾಗ, ನಿನ್ನ ಮನೆಯಲ್ಲಿ ನಾನು ಇರೋದಿಲ್ಲ ಅಂತ ಬಾಣವನ್ನ ಅಲ್ಲೇ ಬಿಲ್ಲನ್ನ ಇಟ್ಟು ಹೊರಟು ಬಂದ್ರು. ಅವರು ವಿಧುರರ ಪ್ರಯಾಣ ಮೊದಲು ಪ್ರಭಾಸ ಕ್ಷೇತ್ರ ಗುಜರಾತ್ ಅಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿಂದ ನರ್ಮದಾ ಇದಕ್ಕೆ ಬಂದ್ಯಾರೆ. ಯಮುನಾ ತೀರದಲ್ಲಿ ಉದ್ಧವರ ಭೇಟಿಯಾದಾಗ ಕೃಷ್ಣನ ಚರಿತ್ರೆಯನ್ನ ಹೇಳಿ ಅಂದ್ರೆ ಒಂದಿಷ್ಟು ಕೃಷ್ಣನ ಚರಿತ್ರೆ ಹೇಳ್ತಾರೆ, ಅಳತಾ ಕೂತ್ ಬಿಡ್ತಾರೆ.
ಉದ್ಧವರಿಗೆ ಕೃಷ್ಣ ಅಂದ್ರೆ ಅಳು. ಅವ್ರ 5ನೇ ವರ್ಷದಿಂದ ದೇವರು ಪೂಜೆ ಮಾಡೋರಂತ. ಅವ್ರಿಗೆ ವೃದ್ಧಾಪ್ಯ ಬಂದದ್ದೇ ದೇವರ ಪೂಜೆ ಮಾಡಿ ಅಂತ ಭಾಗವತ ಸರ್ಟಿಫೈ ಮಾಡತ್ತೆ. ಒಂದಿಷ್ಟು ಹೇಳಿ ನೀನು ಹರಿದ್ವಾರಕ್ಕೆ ಹೋಗು, ಮೈತ್ರೇಯರ ಭೇಟಿ ಆಗತ್ತೆ ಅಂತ. ಮೈತ್ರೇಯರು ಅಂತ ಅವರೊಬ್ಬ ಭಾಗವತವನ್ನ ಹೇಳಿದ ಅವ್ರದೊಂದು ಪರಂಪರೆ ಇದೆ. ಆಸೀನ ಮುರ್ವ್ಯಾಂ ಸಂಕರ್ಷಣದಿಂದ ಸಂಕರ್ಷಣ ಪಾರಮಹಂಸ ಮುಖ್ಯ ಮೈತ್ರೇಯರಿಂದ ವಿಧುರರು, ಹೀಗೆ ಒಂದು ಪರಂಪರೆ ಇದೆ. ವಿಧುರರು ಅವರನ್ನ ಭೇಟಿಯಾದಾಗ ದೇವರ ವಿಷಯವನ್ನ ಹೇಳಿ ಅಂದ್ರೆ ಅವಶ್ಯ ಹೇಳ್ತೇನೆ. ದೇವರು ಸೃಷ್ಟಿಯನ್ನ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಸೃಷ್ಟಿಯನ್ನ ಲಕ್ಷ್ಮೀದೇವಿ ಕೈಯಲ್ಲಿ ಮಾಡಿಸ್ತಾನೆ. ಸತ್ವರಜಸ್ತಮೋ ಗುಣಗಳನ್ನ ಒಂದಕ್ಕೊಂದು ಬೆರೆಸಿ ಅದರಿಂದ ಉಂಟಾದದ್ದು ಬ್ರಹ್ಮದೇವರ ದೇಹ. ಬ್ರಹ್ಮದೇವರ ದೇಹಕ್ಕೆ ಮಹತ್ತತ್ವ ಅಂತ ಹೆಸರು. ಅದಕ್ಕೆ ನಿಯಾಮಕರು ಬ್ರಹ್ಮದೇವರು. ಅದರಿಂದ ಉಂಟಾದದ್ದೇ ರುದ್ರದೇವರ ದೇಹ. ಅದು ಅಹಂಕಾರ ತತ್ವ. ಅದು 3 ವಿಭಾಗ ಆಯಿತು, ವೈಕಾರಿಕ, ತೈಜಸ, ತಾಮಸ ಅಂತ. ಆ ವೈಕಾರಿಕ ಅಹಂಕಾರದಿಂದ ದೇವತೆಗಳು, ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಪಂಚಭೂತಗಳು, ತನ್ಮಾತ್ರಗಳು, ನಮ್ಮ ಇಡೀ ದೇಹ. ಇವ್ರಿಗೆಲ್ಲ ಹೇಳಿ ದೇವತೆಗಳಿಗೆ ನೀವೆಲ್ಲ ಸೃಷ್ಟಿ ಮಾಡಿ ಅಂದ್ರೆ ಆಗಲ್ಲ ಅಂದ್ರು. ದೇವರು ಅವರಲ್ಲಿ ಪ್ರವೇಶ ಮಾಡಿ ಬ್ರಹ್ಮದೇವರ ಮುಖಾಂತರ ಮತ್ತೆ ಸೃಷ್ಟಿಯನ್ನ ಮಾಡಿಸ್ತಾನೆ. ಬ್ರಹ್ಮದೇವರು ಮೊದಲು ಸ್ವಯಂಭೂಮನು ಶತರೂಪಾದೇವಿ ಅಂತ ಮಗ ಸೊಸೆಯನ್ನ ನಿರ್ಮಾಣ ಮಾಡಿದ್ರು ತಮ್ಮ ದೇಹದಿಂದಲೇ. ಅವರಂದ್ರು ನಾವು ಸೃಷ್ಟಿ ಮಾಡಬೇಕಾದ್ರೆ ನಮಗೆ ಭೂಮಿ ಬೇಕು. ದೇವರಿದ್ದಾನೆ ಅಂದ್ರು. ವರಾಹದೇವರು ಬ್ರಹ್ಮದೇವರ ಮೂಗಿನಿಂದ ಬಂದಂತ. ಸೊ ಬ್ರಹ್ಮದೇವರು ವರಾಹದೇವರಿಗೆ ಅಪ್ಪ. ವರಾಹದೇವರು ದೊಡ್ಡದಾಗಿ ಬೆಳೆದು ಬ್ರಹ್ಮ ಭೂಮಿಯನ್ನ ತಂದಿಟ್ರು. ಆಗ ಹಿರಣ್ಯಾಕ್ಷ ಅಂತ ತಡೆದ, ಅವನನ್ನ ಕೊಂದ್ರು. ಮತ್ತೊಬ್ಬ ಹಿರಣ್ಯಾಕ್ಷ ಇದ್ದಾನೆ. ದಿತಿದೇವಿ ಸಂಧ್ಯಾಕಾಲದಲ್ಲಿ ಕೇಳ್ತಾಳೆ ಕಶ್ಯಪರನ್ನ, ನಾನು ಮಕ್ಕಳನ್ನ ಪಡಿಬೇಕು, ಇದು ಘೋರವಾದ ವೇಳೆ, ಈಗೇನಾದ್ರೂ ನೀನು ಮಕ್ಕಳನ್ನ ಪಡೆದ್ರೆ ಕೆಟ್ಟ ಮಕ್ಕಳೇ ಹುಟ್ಟೋದು. ಕೇಳಲಿಲ್ಲ, ಗರ್ಭಿಣಿ ಆದ್ಲು. ಹಡಿಯೋದೇ ಇಲ್ಲ ಅಂತ ಕೂತ್ಲು. 100 ವರ್ಷ ಗರ್ಭದಲ್ಲಿ ಇಟ್ಕೊಂಡಿತ್ತು. ಅದರಿಂದ ತೇಜಸ್ಸು ಬಂದಾಗ ದೇವತೆಗಳೆಲ್ಲ ಬ್ರಹ್ಮದೇವರನ್ನ ಕೇಳಿದ್ರು. ಯಾರವರು? ದೇವರ ಮನೆಯ ದ್ವಾರಪಾಲಕರು, ಜಯ ವಿಜಯರು. ಅವ್ರು ಯಾಕೆ ಇಲ್ಲಿ ಬಂದು ಕೂತಿದ್ದಾರೆ ಅಂದ್ರು. ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತ ಬ್ರಹ್ಮದೇವರ 4 ಜನ ಮಕ್ಕಳು. ಪುಟ್ಟ ಪುಟ್ಟದಾಗಿ ಮಕ್ಕಳಂತೆ ಇದ್ದಾರೆ. ದೇವರ ಮನೆಗೆ ಬಂದಾಗ ದೇವರ ದರ್ಶನಕ್ಕೆ ಜಯ ವಿಜಯರು ಅವರನ್ನ ತಡೆದರು. ತಡೆದದ್ದಕ್ಕಿನ್ನ 2 ಅಪರಾಧ ಮಾಡಿದ್ರು. ನೀವು ಒಳಗೆ ಹೋದರೆ ದೇವರಿಗೆ ತೊಂದರೆ ಆಗತ್ತೆ, ನೀವು ಚೇಷ್ಟೆ ಮಾಡ್ತೀರಿ, ಇದೆರಡು ಅಪರಾಧ ಅಂತೆ. ಹೇಗೆ? ದೇವರಿಗೆ ತೊಂದರೆ ಇದೆ ಅನ್ನೋದೇ ಅಪರಾಧ ಅಂತ. ನಾವು ಹಾಗೆಲ್ಲ ಮಾತಾಡಬಾರ್ದಂತೆ. ಪಾಪ ದೇವರನ್ನು ನೋಡಿದ್ರೆ ಅಯ್ಯೋ ಅನ್ಸತ್ತೆ ಅಂತ ಕೆಲವರು ಪೆದ್ದಾಗಿ ಮಾತಾಡ್ತಾ ಇರ್ತಾರೆ. ನೀನೇನು ದೇವರ ಬಗ್ಗೆ ಕನಿಕರ ಮಾಡೋದು? ಸರ್ವೋತ್ತಮನಾದ ಸರ್ವೇಶ್ವರನಾದ ದೇವರಿಗೆ ಯಾವುದು ಕಷ್ಟ? ನೀನು ಸರ್ವದಾ ದೇವರ ಬಗ್ಗೆ ಎಲ್ಲ ಕನಿಕರ ಪಡಬೇಡ. ಇದು ಮೊದಲನೇದು. ಎರಡನೇದು, ನಾವು ಒಳಗೆ ಹೋದ್ರೆ ತಂಟೆಯನ್ನ ಮಾಡ್ಲಿಕ್ಕೆ ನಾವು ಅಸ್ವತಂತ್ರರು. ಒಳಗೆ ನಿಂತು ಪ್ರೇರಣೆ ಮಾಡೋನ್ ದೇವರು. ನೀವಂದ ಮಾತಿನಿಂದ ನಮ್ಮೊಳಗಿರೋ ದೇವರು ಬೇರೆ, ಅಲ್ಲಿರೋನ್ ಬೇರೆ ಅನ್ನುವ ಭಾವನೆ ಬಂತು. ಅಸುರರಾಗಿ ಹುಟ್ಟ್ರಿ 3 ಜನ್ಮ ಅಂತ. ಅವರೇ ಇಲ್ಲಿ ಇದ್ದಾರೆ ಅಂತ ಆದ ಮೇಲೆ ದೇವರು ಎದ್ದು ಬಂದ, ಸಮಾಧಾನ ಮಾಡಿ ನಾನೇ ಕೊಲ್ತೇನೆ ಅಂದ. ಆ ಹಿರಣ್ಯಾಕ್ಷನನ್ನ ವರಾಹದೇವರು ಸಂಹಾರ ಮಾಡಿದರು. ಆದ ಮೇಲೆ 3 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳಾದವು. ಸ್ವಯಂಭೂಮನು ಶತರೂಪಾದೇವಿಗೆ ಆಕೂತಿ, ದೇವಹೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ತಾನಪಾದ ಅಂತ. ಆಕೂತಿಯನ್ನ ರುಚಿಪ್ರಜೇಶ್ವರ ಅನ್ನೋನಿಗೆ ಕೊಟ್ರೆ ಅಲ್ಲಿ ಯಜ್ಞ ಅಂತ ದೇವರ ಅವತಾರ ಆಯಿತು. ಪ್ರಸೂತಿ ಅನ್ನೋಳನ್ನ ದಕ್ಷನಿಗೆ ಕೊಟ್ಟ, ಅಲ್ಲಿ 16 ಜನ ಹೆಣ್ಣು ಮಕ್ಕಳಾದ್ರು. ದೇವಹೂತಿಯಲ್ಲಿ ಕರ್ದಮ ಅನ್ನೋನಿಗೆ ಕೊಟ್ಟು ಮದುವೆ ಮಾಡಿದಾಗ ಕಪಿಲ ಅಂತ ದೇವರ ಅವತಾರ ಆಯ್ತು. ಆ ತಾಯಿ ಮಗನ ಕಾನ್ವರ್ಸೇಷನ್ ತುಂಬಾ ಪ್ರಧಾನವಾದದ್ದು. ತಾಯಿ ಕೇಳ್ತಾಳೆ ಮಗನನ್ನ, ಕಪಿಲನನ್ನ, ನಿರ್ವಿಣ್ಣ ನಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತೆ ಏನ ಸಂಭಾವ್ಯ ಮಾನೇನ. ಇದು ನಮಗಾಗಿ ಕೇಳಿದ ಪ್ರಶ್ನೋತ್ತರ, ಅವಳಿಗಲ್ಲ. ಜೀವನದಲ್ಲಿ ನಾವು ನೀವು ಟಾರ್ಗೆಟ್ ಅಂತ ಇಟ್ಕೊಂಡಿರೋದು ನಮ್ಮ ಇಂದ್ರಿಯಗಳು ಏನೇನು ಬಯಸತ್ತೋ ಅದನ್ನ ಈಡೇರಿಸೋದು. ಇವತ್ತು ಅಂಥವರನ್ನೇ ಯೋಗ್ಯರು ಅಂತಾನು ನಾವು ಕರಿತೇವೆ. ನಿಜವಾಗ್ಲೂ ಪಕ್ಕದ ಮನೆಯವರು ಮದುವೆ ಮಾಡಿಕೊಟ್ಟಿದ್ದಾರೆ, ಹುಡುಗ ಇದ್ರೆ ಹಾಗಿರ್ಬೇಕು. ಯಾಕೆ ಅಂದ್ರು, ಎಷ್ಟೋ ದಿನ ಹುಡುಗಿ ಅಡಿಗೆ ಮಾಡಲ್ಲ ಅಂದ್ರೆ ಬೇಡ ಚಿನ್ನ, ಸ್ವಿಗ್ಗಿಯಿಂದ ತರ್ಸೋಣ ಅಂತಾನೆ. ಆಮೇಲೆ ಎಷ್ಟೋ ದಿನ ಅವರು ಸ್ನಾನ ಮಾಡೋದೇ ಬೇಡ ಅಂತಾರೆ. ಹೀಗಿರ್ಬೇಕಪ್ಪ ಅಂತ. ಇದೊಂದು ಬದುಕ? ನೀನು ಮಾಡಿ ದೇವರಿಗೆ ನಿವೇದನೆ ಮಾಡಿ 4 ಜನಕ್ಕೆ ಹಾಕೋದು ಅದು ಬದುಕು. ಅದು ಬೇಡಪ್ಪ. ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಅದಾಗಲ್ಲ. ಮನೆಯಲ್ಲಿ ಅಡಿಗೆಯೇ ಇಲ್ಲ ಅಂತ ಬೆನ್ನು ತಟ್ಕೊಳ್ಳೋದ, ಅದು ಬೇಜಾರು ಪಡಬೇಕು. ಅನಿವಾರ್ಯ. ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು, ಇವತ್ತು ಮಾಡ್ತಾ ಇಲ್ಲ, ಈ ದುಸ್ಥಿತಿಗೆ ಇದೀವಿ ಅನ್ಬೇಕು. ನಿಜವಾಗ್ಲೂ ರೀ, ಕೊಟ್ರೆ ಅಂಥವ್ರು ಕೊಡ್ಬೇಕು. ಅಡಿಗೆ ಇಲ್ಲ, ಊಟ ಇಲ್ಲ,
ತಿಂಡಿ ಇಲ್ಲ. ಇನ್ನೂ ಹೇಳ್ಬೇಕು ಅಂದ್ರೆ ಮನೇನೂ ಇಲ್ಲ, ಎಲ್ಲೋ ಲಾಡ್ಜಲ್ಲಿ ಅಲಿತಾ ಇರ್ತಾರೆ. ಇದೊಂದು ಬದುಕ ಅಲ್ಲ. ಆದ್ರೆ ದುರಂತ ಏನಂದ್ರೆ ಇದೇ ಬದುಕು ಅಂತ ಆಗಿಬಿಟ್ಟಿದೆ ಇವತ್ತು. ಹೀಗಿದ್ರೇನೆ ಹುಡುಗ ಯೋಗ್ಯ. ಅವನಿಗೊಂದು ಮನೆ, ಅವನಿಗೊಂದು ನೆಲೆ, ಅವನೊಂದು ಸಂಧ್ಯಾ ವಂದನೆ, ಅವನೊಂದು ದೇವ್ರ ಪೂಜೆ ಮಾಡ್ತಾನೆ ಅಂದ್ರೆ ಅವನಷ್ಟು ಅಯೋಗ್ಯ ಪ್ರಪಂಚದಲ್ಲೇ ಯಾರೂ ಇಲ್ಲ ಅಂತ. ಅದಕ್ಕೆ ಅಂತಾರೆ ನಿರ್ವಿಣ್ಣಾನ್ ಇತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ಇಂದ್ರಿಯಗಳ ತರ್ಪಣ ಅಂದ್ರೆ ತೃಪ್ತಿಪಡಿಸುವಿಕೆ ಜೀವನದ ಗುರಿ ಅಂತ ಅನ್ಕೊಂಡು ಏನೇನೋ ಮಾಡದೆ ಉದ್ಧಾರ ಆಗೋದು ಹೇಗೆ? ಅದಕ್ಕೆ ದೇವರ ಮೊದಲನೇ ಉತ್ತರ, ಮನಸ್ಸನ್ನ ದೇವರಲ್ಲಿ ಇಟ್ಟರೆ ಉದ್ಧಾರ, ಬಿಟ್ಟರೆ ಸಂಸಾರ. ಅಲ್ಲ, ಮನಸ್ಸನ್ನ ದೇವರಲ್ಲಿ ಇಡುವ ಬಗೆ ಹೇಗೆ? ಅದಕ್ಕೆ ಆ ಉತ್ತರ ಏನು ಗೊತ್ತಾ? ಯಾರು ದೇವರಲ್ಲಿ ಮನಸ್ಸನ್ನ ಇಟ್ಟ ಜ್ಞಾನಿಗಳು ಸಜ್ಜನರು ಇದ್ದಾರೆ ಅವರ ಸಹವಾಸ. ಅಲ್ಲ, ಜ್ಞಾನಿಗಳನ್ನ ನಾನು ರೆಕಗ್ನೈಸ್ ಮಾಡೋದು ಹೇಗೆ? ಇವನು ಜ್ಞಾನಿ, ಇವನು ಅಜ್ಞಾನಿ, ಇವನು ದೇವರಲ್ಲಿ ಮನಸ್ಸನ್ನ ಇಟ್ಟಿದ್ದಾನೆ ಇಲ್ಲ ಅಂತ ಹೌ ಕ್ಯಾನ್ ಐ ನೋ? ಅವ್ರೇನ್ ಫೋಟೋ ಕಟ್ಕೊಂಡೇನ್ ತಿರ್ಗಾಡಲ್ಲ, ID ಕಾರ್ಡ್ ಹಾಕೊಂಡೇನ್ ತಿರ್ಗಾಡಲ್ಲ. ನಾನು ತತ್ವಜ್ಞಾನಿ, ಹಾಕೊಳ್ಳಬಹುದು, ಮೋಸದಿಂದಲೂ ಹಾಕೋಬಹುದು. ನಾನು ನಂಬೋದು ಹೇಗೆ? ಅದಕ್ಕೆ ಭಾಗವತ ಹೇಳ್ತು, ಜ್ಞಾನಿ ಅಂತ ಸರ್ಟಿಫೈ ಮಾಡ್ಬೇಕಾದ್ರೆ ಈ ಲಕ್ಷಣಗಳು ಇದೆಯಾ ನೋಡು. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ. ಮೊದಲು ಕರುಣೆ, ಸಹನೆ ಇರ್ಬೇಕಂತ, ಕರುಣೆ ಇರ್ಬೇಕಂತ. ಯಾರಾದ್ರೂ ತಪ್ಪು ಮಾಡಿದಾಗ ಹೋಗ್ಲಿ ಇನ್ನೊಮ್ಮೆ ಮಾಡ್ಬೇಡ, ರೋಷಾವೇಶದಿಂದ ಅವನ್ನ ಹೊಡೆದು ಬಡದು. ಅದೇ ಇವನ್ ಮಾಡಿದಾಗ ಒಂದು ಪುಟ್ಟ ಮಗು ಬಾಟ್ಲು ಬೀಳಿಸ್ತು, ಹೊಡೆದು ಬಡದು ಮಾಡಿದ, ಅವನೇ ಏನೋ ಬಾಟ್ಲು ಹೊಡೆದು ಬಿಟ್ಟ, ನೀ ಹೊಡೆದಿ. ನಾವು ಸಂಪಾದನೆ ಮಾಡ್ತೀವಿ ಬೇಕು ಅಂತಾನೆ ಹೊಡೆದೆ, ನಿನ್ನ ಮಕ್ಕಕ್ಕೆ ಎಷ್ಟ ಹಾಕ? ಸಹನೆ ಇರ್ಲಿ, ಕರುಣೆ ಇರ್ಬೇಕು. ಎಲ್ಲಕ್ಕಿನ್ನ ಅಜಾತ ಶತ್ರುಗಳಾಗು. ಏನದು? ನಮ್ಮಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳು ನಮಗೆ ಶತ್ರು. ಇವುಗಳನ್ನ ನಾವು ಓಡಿಸ್ಬೇಕಂತ. ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಇಷ್ಟ ಹೇಳಿ ಆದ ಮೇಲೆ ಸರಿ, ತಿತಿಕ್ಷವ ಕಾರುಣಿಕಾ ಸೌರದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ. ನನ್ನಲ್ಲಿ ಭಕ್ತಿಯನ್ನ ಮಾಡಬೇಕು. ಇಷ್ಟಾದ ಮೇಲೆ ಅವಳು ಕೇಳ್ತಾಳೆ, ಭಗವಂತ ನಿನ್ನನ್ನ ಧ್ಯಾನ ಮಾಡಬೇಕಾದ್ರೆ ಹಾಳಾದ ಮನಸ್ಸು ಸರಿ ಇಲ್ಲ, ಮನಸ್ಸನ್ನ ಶುದ್ಧ ಮಾಡೋದು ಹೇಗೆ? ಅದಕ್ಕೆ ದೇವರು ಹೇಳ್ದ, ನಿಮಗೆ ಏನು ದೇವರು ಸಿಲೆಬಸ್ಸು ಅಂತ ಹೇಳಿದಾನೆ ಅದನ್ನ ನೀನು ಅಟೆಂಡ್ ಮಾಡು. ಸ್ವಧರ್ಮಾಚರಣಂ ಶಕ್ತ್ಯ. ನನ್ನ ವರ್ಣಾಶ್ರಮಕ್ಕೆ ಹೇಳಿದ ಧರ್ಮವನ್ನ ನಾನು ಮಾಡಬೇಕಂತ. ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಪೊಗಿಯಾಚಿಸದೆ, ಕೇಚರ ವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತೆ ಪೊದೆ ಫಲವಿದು ಬಾಳದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಇದು ಮೊದಲನೇದು, ಮಾಡು ಅಂದದ್ದನ್ನ ಮಾಡೋದು, ಬಿಡು ಅಂದದ್ದನ್ನ ಬಿಡೋದು ಎರಡನೇದಂತ. ವಿಧರ್ಮಾಚ ನಿವರ್ತನಂ. ಎಲ್ಲಕ್ಕಿನ್ನ ಹೆಚ್ಚು ಮೂರನೇದೇನು ದೇವರು ಹೇಳಿದ್ದು ಅಂದ್ರೆ, ದೇವರು ನಿನಗೆ ಕೊಟ್ಟಿದ್ದರಲ್ಲಿ ತೃಪ್ತಿಯಿಂದ ಬದುಕೋದನ್ನ ಪ್ರಾಕ್ಟೀಸ್ ಮಾಡು. ಅದೇ ಇವತ್ತು ಕಾಣ್ತಾ ಇಲ್ಲ. ನಮ್ಗೆಲ್ಲ ಯಾಕೆ ಬೇಸರ ಅಂದ್ರೆ, ಎಷ್ಟು ಕೊಟ್ರು ಸಾಲ್ದು 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 ಅಂದ್ರೆ ಅದೇನು ಬರೋದಿಲ್ಲ. ಬರ್ತಾ ಇದ್ದದನ್ನ ಸಾಕು ಅಂದ್ರೆ ನಿಲ್ಲೋದಿಲ್ಲ. ಕೊಡುವ ದೇವರಿಗೆ ಬೇಕೋ ಬೇಡವೋ ಕೊಡ್ತೇನೆ ಅಂತಾನೆ, ಸಾಕು ಅಂದ್ರೆ ಮಗನೇ ಕಿತ್ಕೋತೇನೆ ಅಂತಾನೆ. ದೇವರು ಕೊಟ್ಟಿದ್ದರಲ್ಲಿ ತೃಪ್ತನಾಗು. ಅದಕ್ಕಿನ್ನ ಸಂತೋಷದ ಜೀವನ ಯಾವುದೂ ಇಲ್ಲಂತೀರಿ. ಇವತ್ತು ಪ್ರಾಯ ನಮಗೆ ಇರುವುದಕ್ಕೆ ಇದೆ, ಸೂರಿದೆ, ಉಡುವುದಕ್ಕೆ ಬಟ್ಟೆ ಇದೆ, ಉಣಲಿಕ್ಕೆ ಅನ್ನ ಆಹಾರ, ಅವ್ರವ್ರ ಯೋಗ್ಯತೆಗೆ ಸಾಕಾಗಿ 2 ವೀಲರು 4 ವೀಲರು ಇದೆ. ಇಷ್ಟು ಸಾಕಾ? 4 ವೀಲರ್ ಇದ್ದವ್ರಿಗೆ ಸಾಮಾನ್ಯ ಕಾರ್ಕಿನ್ನ BMW ನೋಡಿ ಸಂತೋಷ, ಅದಿದ್ರೆ ಚೆನ್ನಾಗಿದೆ. 1 ಫ್ಲೋರ್ ಇದ್ರೆ ಇನ್ನೊಂದ್ 2 ಫ್ಲೋರ್ ಇದ್ರೆ ಚಂದ. ಹೀಗೆ ನಮ್ಮ ಆಸೆಗೆ ಅಂತ್ಯ ಇಲ್ಲ, ಲಿಮಿಟ್ ಇಲ್ಲ. ಹಳೆ ಜನ ಹಾಗಿರ್ಲಿಲ್ಲ, ಎಷ್ಟು ಇದ್ದರೆ ಅದರಲ್ಲೇ ಜೀವನ ನಡೆಸೋರು. ಅಲ್ಲ, ಮನೆ ತುಂಬಾ ಮಕ್ಕಳಿದ್ದಾರೆ, ಮದುವೆ ಹೇಗ್ ಮಾಡ್ತೀರಿ?
ಅವನ್ ಮಾಡ್ತಾನೆ, ನಾನ್ ಯಾರು ಮಾಡ್ಲಿಕ್ಕೆ ಅಂತ ಅನಾಯಾಸವಾಗಿ 10 ಮದುವೆ ಮಾಡೋರು, 20 ಬಾಣಂತನ ಮಾಡೋರು ಇಲ್ಲೇ ಇದ್ರು. ಕಡ್ಡಿ ಶ್ರೀನಿವಾಸಾಚಾರ್ಯ, ಪದ್ಮಾವತ, ಅವ್ರದ್ದು ಬಾಣಂತನದ ರೂಮು ಅಂತಾನೆ ಇತ್ತು, ಮ್ಯೂಸಿಕಲ್ ಚೇರ್ ಇದ್ದಾಗೆ ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇರೋರು. ಇವತ್ತು ಒಂದು ಮಗುವಿನ ಬಾಣಂತನ ಮಾಡ್ಲಿಕ್ಕೆ 4 ಜನನ ಆ ತಾಯಿ ಕರೆಸ್ತಾಳೆ. ಎಳಿಯೋಳೊಬ್ಳು, ಕೆರೆಯೋರೊಬ್ಳು, ಕಾಸೋರೊಬ್ರು, ಕಟ್ಕೊಂಬರೊಬ್ರು, ಕೂಸ್ ನೋಡ್ಕೊಂಬರೊಬ್ರು. ಸಾಕಾಯ್ತಪ್ಪ ಸದ್ಯ ಬಾಣಂತನ ಅಂತ. ಇದು ಜೀವನವ? ಇಲ್ಲಿ ದೇಹದಲ್ಲಿ ಧಾರಡ್ಯ ಇಲ್ಲ ಬೇರೆ. ಆದರೆ ನಮಗೆ ಲೈಫಿನ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಎಲ್ಲಿಯವರೆಗೂ ನಮಗೆ ಬಯಕೆ ಅನ್ನೋದಕ್ಕೆ ಲಿಮಿಟ್ ಇಲ್ಲ, ಅಲ್ಲಿವರೆಗೂ ನಮ್ಮಷ್ಟು ನೋವನ್ನ ಅನುಭವಿಸೋರು ಯಾರೂ ಇಲ್ಲಂತೆ. ಯಾರಿಗೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇದೆ ಅವನಷ್ಟು ಸುಖಿ ಯಾರೂ ಇಲ್ಲಂತೆ. ನನಗೆ ನಾನು ಲಿಮಿಟ್ ಹಾಕೊಂಡು ದೇವರು ಕೊಟ್ಟಿದ್ದರಲ್ಲಿ, ನಮ್ಮ ಮನೆಯಲ್ಲೇ ಅಡಿಗೆಯೋ ಊಟವೋ ತಿಂಡಿ, ಹೇಗಿದ್ದೀರಿ, ದೇವರು ಚೆನ್ನಾಗಿಟ್ಟೆ ಅನ್ರಿ. ಅಲ್ಲ, ನೀವು ಮೃಷ್ಟಾನ್ನ ತಿನ್ನಲ್ಲ, ನಮ್ಮನೆ ಹುಳಿ ಸಾರು ತಿಂದ್ರೆ ಮೃಷ್ಟಾನ್ನದಕ್ಕಿಂತ ಚೆನ್ನಾಗಿರತ್ತೆ, ಯಾವ ರೋಗ ಇಲ್ಲದೆ ಬಿಸಿ ಬಿಸಿಯಾಗಿ ಎಷ್ಟು ಬೇಕೋ ಅಷ್ಟು ಅಡಿಗೆ ಮಾಡ್ಕೊಳ್ತೇನೆ. ಈ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡು ಅಂತಾರೆ. ಒಂದಾದ ಮೇಲೆ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಂಪ್ ಮಾಡಿದೆ, ಅಲ್ಲಿ ಅದು ಕೊಟ್ರು ಇದು ಕೊಟ್ರು, ಕಡೆಗೆ ಆ ಕಂಪನಿಯವ್ರು ಕೈಯೂ ಕೊಡ್ತಾರೆ, ಯು ಕ್ಯಾನ್ ಗೋ ನೋ ಅಂತ. ಸತ್ತೋಗ್ತಿ. ನಿಚ್ಚ ಶುಭಕುತಿಯೊಳಚ್ಚುತನಂಗ್ರಿಗಳರ್ಚಿಸಿ ಮೆಚ್ಚಿಸುತ್ತೆಚ್ಚರದಿ, ತುಚ್ಛ ವಿಷಯಗಳ ನಿಚ್ಚಿಸದಲೆ ಯದೃಚ್ಛಾಲಾಭದಿಂ ಪ್ರೋಚ್ಚನಾಗುವುದೇ ಫಲವಿದು ಬಾಳದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ನಿಚ್ಚ ಶುಭಕುತಿಯಳು ಅಚ್ಯುತನಂಗ್ರಿಗಳ ಅರ್ಚಿಸು, ದೇವರ ಆರಾಧನೆ ಮಾಡು, ಅವನೇನು ಕೊಡ್ತಾನೋ ಅದರಲ್ಲಿ ತೃಪ್ತನಾಗಿರು. ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮ್ಮಷ್ಟು ಸುಖಿಗಳು ಯಾರೂ ಇಲ್ಲಂತೆ. ಗಂಜಿಯೋ ಗೊಡಸಾರೋ ಅವನು ಕೊಟ್ಟಿದ್ದು ಸಾಕು. ಆಯಾ ಗಂಜಿಯನ್ನ ತಿಂದು ಮಲಗುವ ಅನಿವಾರ್ಯತೆ ಇಲ್ಲ, ಆರೋಗ್ಯ ಕೆಟ್ಟಿದೆ ಅಂತ ಗಂಜಿ ಕುಡಿತೀವಿ ಅಷ್ಟೇ ವಿನಃ ಮೃಷ್ಟಾನ್ನ ತಿನ್ನುವಷ್ಟು ಸಂಪತ್ತಿದೆ ಅದು ಆಗಾಗ ಹಾಕ್ತಾ ಇರ್ತಾರೆ. ಹಿಂದೆಲ್ಲ ಪಾಪ ಕೆಲಸಕ್ಕಾಗಿ ಸೈಕಲ್ ತುಳಿಯೋರು ಈಗ ಅನಿವಾರ್ಯವಾಗಿ ಮನೆಯಲ್ಲೇ ಕೂತು ತುಳಿತಾ ಇರ್ತಾರೆ. ಯಾಕೆ? ಹೊಟ್ಟೆ ಜಾಸ್ತಿ ಆಗಿದೆ ಅಂತ. ಹೊಟ್ಟೆಗಾಗಿ ಸೈಕಲ್ ತುಳಿಯೋರು ಈಗ ಹೊಟ್ಟೆ ಜಾಸ್ತಿಯಾಗಿ ಸೈಕಲ್ ತುಳಿತಾರೆ ಅಂತ. ಸೊ ಕಾಲ ವ್ಯತ್ಯಾಸ ಆಗಿದೆ. ದೈವಲಬ್ಧೇನ ಸಂತೋಷ. ಎಲ್ಲಕ್ಕಿನ್ನ ಜ್ಞಾನಿಗಳ ಆತ್ಮವಿತ್ ಚರಣಾರ್ಚನಂ, ಜ್ಞಾನಿಗಳ ಒಡನಾಟ, ಜ್ಞಾನಿಗಳ ಸೇವೆ ಮಾಡು. ಜ್ಞಾನಿಗಳದು ಹೋಗ್ಲಿ, ನಿನ್ನ ಹಿರಿಯರ ಸೇವೆ ಮಾಡು, ತಂದೆ ತಾಯಿಯ ಸೇವೆ ಮಾಡು. ಹೇಳಿದಷ್ಟು ಸುಲಭ ಅಲ್ಲ, ಅದು ನಾನು ಒಪ್ಪಿಕೊಳ್ತೇನೆ. ವಯೋವೃದ್ಧರ ಸೇವೆಯನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಏನಾಗಿದೆ ಇವತ್ತು, ವಯಸ್ಸಾದವ್ರು ಮನೇಲಿದ್ದಾರೆ ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಇರ್ತೇವೆ. ದುರಂತ ಏನು ಅಂತಂದ್ರೆ ವಯಸ್ಸಾದವ್ರಿಗೆ 90 ಅಂತಂದ್ರೆ ನೋಡಿಕೊಳ್ಳೋನಿಗೆ 65 ಮೇಲಾಗಿರುತ್ತೆ. ಅವನೂ ವಯಸ್ಸಾದವನೇ, ಆದರೆ ಅನಿವಾರ್ಯವಾಗಿ ನೋಡಿಕೊಳ್ಬೇಕು. ಏನಾಗಿದೆ, ಯಂಗರ್ ಜನರೇಷನ್ ನಾವು ಬೇಡ, ನಾವೇ ಬೇಡ ಅಂದ್ರೆ ಅವ್ರ ಅಜ್ಜಿ ತಾತ ನೋ 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 ಲೆಟ್ ದೆಮ್ ಗೋ. ಎಲ್ಲಿಗೆ ಅಂದ್ರು, ಲೆಟ್ ದೆಮ್ ಗೋ ಎನಿವೇರ್, ಐ ಆಮ್ ರೆಡಿ ಟು ಸ್ಪೆಂಡ್ ದ ಮನಿ ಆನ್ ದೆಮ್. ಅದಲ್ಲ, ದೈವಲಬ್ಧೇನ ತತ್ವಜ್ಞಾನಿಗಳ ಹಿರಿಯರ ಸೇವೆಯನ್ನ ಮಾಡು. ಇಷ್ಟೆಲ್ಲ ಹೇಳಿ ಆಹಾರ ಕಮ್ಮಿ ತಿನ್ನು ಅನ್ನತ್ತೆ. ಕಂಡದ್ದನ್ನ ತಿನ್ಬೇಡ. ಕುರುಭುಂಕ್ಷ ಚ ಕರ್ಮ ನಿಜಂ ನಿಯತಂ ಹರಿಪಾದಮಿನಮ್ರ ಧಿಯಾ ಸತತಂ. ಹರಿನಿರ್ಮಾಲ್ಯವ ಶಿರದಿ ಧರಿಸುತ್ತಿರು, ಹರಿನೈವೇದ್ಯವ ಭುಂಜಿಸುತ್ತಿರು, ನಿತ್ಯ ಇರಳು ಹಗಲು ಹರಿ ಸ್ವರಣಯ ಬಿಡದಿರು, ದುರುಳರ ಕೂಡದಿರು, ನೀ ದುರುಳರ ಕೂಡದಿರು. ಹರಿಪದ ತೀರಥ ನೇಮವ ಬಿಡದಿರು, ಹರಿಪರ ದೇವತೆ ಎಂದರು ಪುತಲಿರು, ಗುರುಮುಖ ದೇವರ ಸಚ್ಚಾತ್ರ ಪುರಾಣವ ನಿರುತದಿ ಕೇಳುತ್ತಿರು, ನೀ ನಿತ್ಯ ನಿರುತದಿ ಕೇಳುತ್ತಿರು. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ಈ ಭಾಗವತದ ಸಂದೇಶ ಯಾರಿಗೆ ಬೇಡ, ಯಾವತ್ತು ಬೇಡ? 2026ಕ್ಕೂ ಬೇಕು, 1000 ವರ್ಷದ ಹಿಂದೂ ಬೇಕು. ಹಿರಿಯರ ಸೇವೆಯನ್ನ ಮಾಡು, ದೇವರಿಗೆ ಅರ್ಪಿತವಾದ ಅನ್ನ ಆಹಾರ ತಿನ್ನು, ಸನ್ಮಾರ್ಗದಲ್ಲಿರು ಅನ್ನೋದು ಯಾವತ್ತು ಬೇಡ. ಇದೆಲ್ಲ ಹಳೇದು ಅಂದ್ರೆ ಹಾಗಾದ್ರೆ ನಿನ್ನ ಇಷ್ಟ ಬಂದಾಗಿರುವಂತ. ಏನಿಲ್ಲದೆ ಹಾಳಾಗ್ತೇವೆ, ಇನ್ನು ಅದ ಬೇರೆ ಉಪದೇಶ ಮಾಡಬೇಕು. ನಿನ್ನ ಇಷ್ಟ ಬಂದಾಗಿರು ಅಂದ್ರೆ ಇಲ್ಲ. ಬ್ರೇಕ್ ಇರೋದು ಯಾಕೆ? ಯಾರೋ ಒಬ್ಬ ಗಾಡಿಗೆ ಬ್ರೇಕ್ ಇರೋದು ಯಾಕೆ? ಗಾಡಿಯನ್ನ ಫಾಸ್ಟ್ ಆಗಿ ಓಡಿಸಕ್ಕೆ ಅಂದ.
ಅಲ್ಲ ರೀ, ಫಾಸ್ಟಾಗಿ ಹೋದಾಗ ಬ್ರೇಕ್ ಹಾಕಕ್ಕಲ್ವಾ? ಬ್ರೇಕ್ ಇದ್ರೇನೆ ಫಾಸ್ಟಾಗಿ ಓಡಿಸೋ ಕಾನ್ಫಿಡೆನ್ಸ್ ಇರುತ್ತೆ. ಬ್ರೇಕ್ ಇಲ್ಲ ಅಂದ್ರೆ ಫಾಸ್ಟಾಗಿ ಓಡ್ಸಕ್ಕೆ ಎದೆ ಹೊಡಿಯತ್ತೆ. ನಿನ್ನ ಜೀವನದಲ್ಲಿ ಧರ್ಮ ಅನ್ನೋ ಬ್ರೇಕ್ ಇದೆ. ಯಾಕೆ ಅಂದ್ರೆ ಜೀವನ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಧರ್ಮ ಇರೋದು, ನಿನ್ನನ್ನ ಕಾಡಿಸೋ ಸಲುವಾಗಲ್ಲ. ನಿನ್ನ ಜೀವನ ಹಸನಾಗಿ ಇರ್ಲಿ. ಹೇಗೆ ಬ್ರೇಕ್ ಇದ್ದ ಗಾಡಿ ಕಾನ್ಫಿಡೆಂಟ್ ಆಗಿ ನಾವು ಊರನ್ನ ಸೇರ್ತೀವಿ ಅಂತ ಗ್ಯಾರಂಟಿ ಇದೆ, ಧರ್ಮ ಕರ್ಮಗಳು ಅನ್ನೋ ಬ್ರೇಕ್ ಇದ್ರೆ ಡೆಸ್ಟಿನೇಷನ್ ಅನ್ನ ಸರಿಯಾಗಿ ರೀಚ್ ಆಗ್ತೇವೆ. ಆ ಧರ್ಮ ಕರ್ಮ ಅನ್ನುವ ಬ್ರೇಕ್ ಇಲ್ಲ ಅಂದ್ರೆ ಡೆಸ್ಟಿನೇಷನ್ ರೀಚ್ ಆಗಲ್ಲ, ಆಕ್ಸಿಡೆಂಟ್ ಆಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಧರ್ಮ ಯಾವತ್ತೂ ನಮ್ಮನ್ನ ಕಾಡಿಸಲಿಕ್ಕೆ ಇರೋದಿಲ್ಲ, ಅದು ಹಸನಾಗಿ ಇರಬೇಕು ಅಂತ ನೋಡಿ. ಧಾರ್ಮಿಕವಾದ ಜೀವನ ಮಾಡಿದ ಹಳೆ ಜನಕ್ಕೂ ಧರ್ಮ ಬಿಟ್ಟ ಇವತ್ತಿನ ಜನರೇಷನ್ಗೂ ಡಿಫರೆನ್ಸ್ ಸಂಬಂಧವೇ ಇಲ್ಲ. ಅತಿಯಾದ ಆನಂದಕ್ಕೆ ಹೋಗಿ ಸೂಯಿಸೈಡ್ ಮಾಡ್ಕೊಳ್ತಾ ಇದ್ದಾರೆ. ವಾಟ್ ಈಸ್ ನೆಕ್ಸ್ಟ್ ದೇ ಡೋಂಟ್ ನೋ. ಭೌತಿಕವಾದ ಎಲ್ಲ ಸುಖವನ್ನ ಅನುಭವಿಸಾಯ್ತು, ವಾಟ್ ಈಸ್ ನೆಕ್ಸ್ಟ್ ಅಂದ್ರು. ಇಲ್ಲ, ನೆಕ್ಸ್ಟ್ ಅನ್ಬೇಡ, ಅತಿಯಾದ ಸುಖವನ್ನ ನೀನು ಅನುಭವಿಸ್ಬೇಡ, ಅದು ಸುಖ ಅಲ್ಲ ಪಾಪ ಅಂತ ಹೇಳ್ತು. ಅಂದ್ರೆ ಕಂಡವರ ಜೊತೆ ನಾನಿದ್ದೆ, ಕಂಡದ್ದನ್ನ ತಿಂದೆ, ನೋ ಅಂತು. ಉರುಭುಂಕ್ಷಜ ಕರ್ಮ ನಿಜಂ ನಿಯತಂ, ಅದು ಪ್ರಾಣಿದದು ವ್ಯವಹಾರ. ಜೀವನ ಹಸನಾಗಿತ್ತು, ಇವತ್ತು ಜುಗುಪ್ಸೆ ಬರ್ತಿದೆ. ನಾವು ನೋಡ್ತಾ ಇದ್ದೀವಿ, ನಮಗೆ ನಿಮಗೆ ಆ ಪ್ರಪಂಚ ಗೊತ್ತಿಲ್ಲ. ನಾವೆಲ್ಲ ಇನ್ನೂ ಪಾಂಡವರ ಕಾಲದಲ್ಲಿದ್ದೀವಿ. ಪುರಾಣ ಹೇಳೋರು ಪುರಾಣ ಕೇಳೋ ಸಾಕು, ನಾವು ಪಾಂಡವರ ಕಾಲದಲ್ಲೇ ಇರುವ, ಸುಖವಾಗಿರುವ. ಏನು ಭೌತಿಕವಾದ ಪ್ರಪಂಚ, ಏನು ದೊಡ್ಡ ಸಾಧನೆಯನ್ನು ಮಾಡಿದೆ. ಹಾಗಾಗಿ ಶಾಸ್ತ್ರ ಯಾವತ್ತು ನಮಗೆ ಧರ್ಮ ಕರ್ಮಗಳನ್ನ ನಮ್ಮ ಜೀವನಕ್ಕಾಗಿ ಇಟ್ಟಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಮನಃಶುದ್ಧಿ ಆದ ಮೇಲೆ ದೇವರ ಚಿಂತನೆ ಮಾಡು. ಪಾದವನ್ನ ದೇವರದ್ದು ನೆನಿ. ಒಂದು ಜನ್ಮ ಪಾದಕ್ಕಾಗಿ ಮೀಸಲಿಡು. ಹೇಗಿದೆ ದೇವರ ಪಾದ? ಕಣ್ಣು ಮುಚ್ಚಿದ ಕೂಡಲೇ ಪಾದಕ್ಕೆ ಸಂಬಂಧಪಟ್ಟ ಎಲ್ಲಾ ಚಿತ್ರಣ ನಿನ್ನ ಹೃದಯದಲ್ಲಿ ಮೂಡಿತಾ, ಮುಂದೋಗು. ಹೇಗಿದೆ ಪಾದ? ಸಂಚಿಂತಯತ್ ಭಗವತಶ್ಚರಣಾರವಿಂದ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಕ ಚಕ್ರವಾಲ ಜೋತ್ಸಾಭಿರಾಹತ ಮಹತ್ ಹೃದಯಾಂಧಕಾರಂ. ಧ್ವಜ, ವಜ್ರ, ಅಂಕುಶ, ಈ ಚಿಹ್ನೆಯಿಂದ ಚಿಹ್ನಿತವಾದ ಪಾದ. ಆ ಪಾದದ ಉಗುರಿಂದ ಬೆಳಕು ಬರುತ್ತೆ, ಅದು ಹೃದಯದಲ್ಲಿರುವ ಕತ್ತಲನ್ನ ಕಳೆಯುತ್ತೆ. ಗಂಗೆಯನ್ನ ಹೆತ್ತ ಪಾದ, ಅಹಲ್ಯೆಯನ್ನ ಉದ್ಧಾರ ಮಾಡಿದ ಪಾದ, ಪಾರ್ಥನ ರಥವನ್ನ ತುಳಿದ ಪಾದ. ಶಿಲೆಯಾದ ಹಲ್ಲೆಯನು ಶುದ್ಧ ಮಾಡಿದ ಪಾದ, ಒಲಿದು ಪಾರ್ಥನ ರಥವ ತುಳಿದ ಪಾದ. ಕಲಿಸು ಯೋಧನನ ಒಲಗದಿ ಕೆಡುಹಿದ ಪಾದ, ಕಲಕಿ ಕಾಳಿಂಗನ ಮೆಟ್ಟಿ ತೋಳಿದ ಪಾದವನು ಭಜಿಸಿ ಬದುಕೆಲೋ ಮಾನವ. ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ, ಅಕುಶ ಕಟನ ಒದ್ದು ಕೊಂದ ಪಾದ. ನಾಕ ಭೀಕರ ಬಕನ ನೆಲಕ್ಕೆ ಕೆಡುಹಿದ ಪಾದ, ಲೋಕಪಾವನೆ ಗಂಗೆ ಜನಿಸಿದ ಪಾದವನು. ಹೀಗೆ ದೇವರ ಪಾದ, ಅವನ ತೊಡೆ ಓಜೋನಿಧಿ, ಇಡೀ ಜಗತ್ತನ್ನ ಹೊರುವಂತಹ ಎನರ್ಜಿ ಪವರ್, ಅದು ದೇವರ ಕಾಲು ಅಂತ ಚಿಂತನೆ ಮಾಡು. ಪವರ್ ಜನರೇಟರ್ ಅಂತ, ನಿನಗೆ ನಿಲ್ಲುವ ತಾಕತ್ತನ್ನ ಕೊಡ್ತಾನೆ. ಅವನ ಹೊಟ್ಟೆ ಉದರಂ ಚಿಂತಮೀಶಸ್ಯ, ಅನಂತ ಬ್ರಹ್ಮಾಂಡಗಳಿಗೆ ಆಶ್ರಯವನ್ನ ಕೊಟ್ಟಿದೆ. ಅವನ ಹೃದಯ ವಿಶಾಲವಾಗಿದೆ. ಎರಡು ಕೈಗಳು ಮಂಧರ ಪರ್ವತವನ್ನ ಕಡೆದು ದೇವತೆಗಳಿಗೆ ಅಮೃತವನ್ನ ಕೊಟ್ಟು ಸಜ್ಜನರನ್ನ ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧವಾಗಿ ನಿಂತಿದೆ ಎರಡು ಕೈಗಳು. ಕುತ್ತಿಗೆಯಿಂದ ವೇದಗಳು ಬರ್ತಾ ಇರತ್ತೆ, ಮುಖದಿಂದ ಆ ನಗುಮುಖ, ಅರಳಿದ ಕಣ್ಣು ಭಕ್ತನ ಕಡೆ ತಿರುಗಿದರೆ ಭಕ್ತನ ಸಂಸಾರದ ಸಮಸ್ಯೆಗಳ ಕಡಲು ಬತ್ತಿ ಹೋಗತ್ತೆ. ಈ ಚಿಂತನೆಯನ್ನ ಮಾಡು ಅಂತ ಆಪಾದ ಮೌಲಿ ಪರ್ಯಂತ ದೇವರ ಚಿಂತನೆಯನ್ನ ಭಾಗವತ ಹೇಳ್ತು. ಇದಾದ ಮೇಲೆ ಅವಳು ಕೇಳ್ತಾಳೆ, ಕಂದ, ಸಾಂಖ್ಯ ತತ್ವ ಅಂತ 24 ತತ್ವಗಳು, ಶುದ್ಧ ಜ್ಞಾನಕ್ಕೆ ಸಾಂಖ್ಯ ತತ್ವ ಅಂತ ಕರೀತಾರೆ. ಭಗವಂತ ಅದರ ಬಗ್ಗೆ ಎಲ್ಲ ಹೇಳಿ ಆದ ಮೇಲೆ ಯಾಕೆ ಮನುಷ್ಯ ಮಾಡಬಾರದನ್ನ ಮಾಡ್ತಾನೆ, ಏನು ಕಾರಣ? ಸಿಲೆಬಸ್ಸು ಗೊತ್ತು, ನಾನು ಸಿಲೆಬಸ್ ಅನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ ಅಂತ ಗೊತ್ತು.
ನಾಳೆ ದಿನ ಯಮಧರ್ಮರಾಜ ಫೈನ್ ಹಾಕ್ತಾನೆ, ಆದರೂ ನಾನು ಮಾಡಬಾರದನ್ನ ಮಾಡ್ತೇನೆ. ವಾಟ್ ಈಸ್ ದ ರೀಸನ್? ಅದಕ್ಕೆ ದೇವರು ಹೇಳಿದ ಕಾರಣ ಏನು ಗೊತ್ತಾ? ಮನುಷ್ಯನಿಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋ ಸ್ವಾರ್ಥ, ಈಗೋ, ಇದೇ ಕಾರಣ. ಅಮ್ಮ ಮನುಷ್ಯನಿಗೆ ತಾನು ಸಂಪಾದನೆ ಮಾಡಿ ತನ್ನ ಸತಿಸುತರನ್ನ ಸಂತೋಷಗೊಳಿಸಬೇಕು ಅನ್ನೋದಷ್ಟೇ ಟಾರ್ಗೆಟ್ ಆಗಿರುತ್ತೆ. ಖಂಡಿತ ಅವರನ್ನ ಬೀದಿಗೆ ಹಾಕುವಂತ ಶಾಸ್ತ್ರ ಹೇಳೋದಿಲ್ಲ. ಅವರನ್ನ ನೋಡಿಕೊಳ್ಳೋದು ಒಂದು ದೇವರ ಪೂಜೆ. ಆದ್ರೆ ಅವರನ್ನ ಮಾತ್ರ ನೋಡಿಕೊಳ್ಳೋದಲ್ಲ. ಅವರನ್ನ ನೋಡಿಕೋ, ನಿನ್ನ ಆಧ್ಯಾತ್ಮದ ಸಾಧನೆಯ ಜೊತೆಗೆ ಮಾಡಿಕೋ. ಅವರಿಗೆ ದೇವರ ಪ್ರೀತಿಗಾಗಿ ದೇವರು ಇವರಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಅವರ ರಕ್ಷಣೆಯನ್ನ ಮಾಡು. ಆದ್ರೆ ಅವರ ರಕ್ಷಣೆಯೇ ಗುರಿಯಲ್ಲ. ಅವರು ಕೇಳಿದ್ದನ್ನೆಲ್ಲ ನೀನು ತರ್ತೇನೆ ಅಂತ ಅಡ್ಡ ಮಾರ್ಗವನ್ನ ಹಿಡಿಬೇಡ. ಯಾಕೆ ಅಂದ್ರೆ ಹಾಗೆ ತರೋವರೆಗೂ ನಿನಗೆ ಬೆಲೆ ಇದೆ. ತರುವುದು ನಿಲ್ತು ಅಂದ್ರೆ ಬಾಯಿ ಮುಚ್ಕೊಂಡಿರ್ರಿ ಅಂತ. ರಹೋ ರಚಿತ ಸಲ್ಲಾಪೈಹಿ ಶಿಶೂನಾಂ ಕಲಭಾಷಣಾತೆ. ಮಕ್ಕಳ ತೊದಲು ನುಡಿ ನಮ್ಮನ್ನ ತುಂಬಾ ಅಟ್ರಾಕ್ಟ್ ಮಾಡಿ ಬರುತ್ತೆ, ಸಂಸಾರದಲ್ಲಿ ಕಟ್ಟಿ ಹಾಕತ್ತೆ. ನಾದ್ರಿಯಂತೆ ಯಥಾಪೂರ್ವಂ ಕೀನಾಶೈವ ಗೋಚರಂ. ಏನೂ ಸಾಮರ್ಥ್ಯ ಇಲ್ಲದ ಎತ್ತಿನಂತೆ ನಿನ್ನ ಅವಸ್ಥೆ ಆಗತ್ತೆ. ನಿನಗೆ ಅದಕ್ಕೆ ಹುಲ್ಲು ಹಾಕಲ್ಲ, ನಿನಗೇನೋ ಆಹಾರ ಹಾಕಿ ಮನೆಯಲ್ಲಿ ಇಟ್ಕೊಂಡಿರ್ತಾರ. ಏನೋ ಎಂತೋ ಯಾವತ್ತು ಹೋಗ್ತಾರೋ ಅಂತ ಕಾಯ್ತಾ ಇರ್ತಾರಪ್ಪ. ನೀನು ತುಂಬಾ ದೊಡ್ಡವನು ಅನ್ಕೋಬೇಡ. ದೇವರು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂದ್ರೆ ಸ್ವಲ್ಪ ವಿರಕ್ತನಾಗು ಅನ್ನೋದಕ್ಕೆ ನಮ್ಮ ಎಲ್ಲ ಅವಸ್ಥೆಯನ್ನ ಹೇಳ್ತಾನೆ. ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾಗ ಇರುವ ಶಕ್ತಿ, ಸಾಮರ್ಥ್ಯ, ಬೆಲೆ ವಯಸ್ಸಾದ ಮೇಲೆ ಇರೋದಿಲ್ಲ. ವಯಸ್ಸಾದ ಮೇಲೆ ನಿನ್ನನ್ನ ರಕ್ಷಣೆ ಮಾಡುವ ಡೆಪಾಸಿಟ್ ಯಾವುದು ಅಂದ್ರೆ ಪುಣ್ಯ ಅಂತ. ಅಫ್ಕೋರ್ಸ್ ಹಣ ಇದೆ, ಸ್ವಲ್ಪ ಪುಣ್ಯ ಇದ್ರೆ ಅದು ಮೆಚೂರ್ ಆದ್ರೆ ನೋಡಿಕೊಳ್ಳುವವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಇಲ್ಲ ಅಂದ್ರೆ ತುಂಬಾ ಕಷ್ಟಪಡ್ಬೇಕಾಗತ್ತೆ. ನೀನು ಆಸ್ತೆಯೋ ಮತ್ತೆಯೋ ಬನ್ಯಸ್ತಃ, ಹಾಸಿಗೆಯನ್ನು ಹಿಡಿದಿರ್ತಿ, ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಮಾತಾಡಬೇಕು ಅನ್ನೋ ಬಯಕೆ, ನಿನ್ನ ಕಾಲದವರು ಬಂದು ನೋಡಿಕೊಂಡು ಹೋಗ್ಬೇಕು ಅಂದಾಗ ಏನೇನೋ ಚಾಡಿ ಹೇಳಬೇಕು ಅಂತ ಮಾತು ದೇವರು ಕಿತ್ಕೊಂಡ್ಬಿಡ್ತಾನೆ. ಅಸ್ಪಷ್ಟ ಮಾತು ಅಂದ್ರೆ ಯಾರಿಗೆ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬಹುದು. ಅದಕ್ಕೆ ದೇವರಂತಾನೆ, ನಿನ್ನ ಇಂದ್ರಿಯಗಳಿಗೆ ವ್ಯಾಲಿಡಿಟಿ ಅಂತ ಕೊಟ್ಟಾನೆ. ಅದು ಎಕ್ಸ್ಪೈರ್ ಆಗೋದ್ರಲ್ಲಿ ನೀನು ಅದನ್ನ ಚೆನ್ನಾಗಿ ಬಳಸ್ಕೋ. ಎಕ್ಸ್ಪೈರ್ ಡೇಟ್ ಆಗೋಯ್ತು ಅಂದ್ರೆ ಮಾತ್ರೆ ಬಿಸಾಕದಾಗೆ ನಮ್ಮ ಇಂದ್ರಿಯಗಳು ಅಷ್ಟೆ. ಆಗಲೇ ಕಾಯಬೇಕು ಅಂಬುಜಾಕ್ಷನೆಯನ್ನ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಆಗಲೇ ಕಾಯಬೇಕು. ಯಾವಾಗ? ಈಗ ಯಾಕೆ ಬೇಡ? ಈಗೊಂದು ಭ್ರಮೆ ಇದೆ. ಅನುಜತನುಜರುಂಟು ಬಹು ಹಣ ಒಳಗುಂಟು, ಚಿನ್ನ ಚೀನಾಂಬರ ಉಂಟು ಉಪ್ಪರಿಗೆಯುಂಟು. ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬನು ಎನಗೆ ಉಂಟು, ಸಂಜ್ಞೆ ಸನ್ನೆ ಗುಂದಿದಾಗ ಸಂಗಡ ಒಬ್ಬರ ಕಾಣೆ, ಆಗಲೇ ಕಾಯಬೇಕು. ನಮ್ಮಪ್ಪ ಅವತ್ತು ನನ್ನ ಜೊತೆ ಯಾರೂ ಇರೋದಿಲ್ಲೋ, ಎಲ್ಲರಿಗೂ ಬೇಡದೇ ಇರೋನಾಗಿರ್ತೇನೆ. ಹಾಸಿಗೆಯಲ್ಲಿ ಹೇಸಿಗೆ ಮಾಡಿಕೊಳ್ಳುವ ಸ್ಥಿತಿ ಇದ್ದರೆ ಯಾರಿಗಾದ್ರೂ ಬೇಸರವೇ. ಬೇಸರ ಪಟ್ಟುಕೊಂಡವರನ್ನ ಬೈಯೋದಲ್ಲ. ನಮ್ಮ ಅವಸ್ಥೆ ಹಾಗೆ ಮಾಡಬೇಡ ಸ್ವಾಮಿ, ಸಾಕಾಗಿದೆ ಸಂಸಾರ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ನಾದ್ರಿಯಂತೆ ಯಥಾಪೂರ್ವಂ. ಹಣ ಇದೆ ನನಗೆ, ಯಾರೋ ನರ್ಸ್ ಮಾಡ್ತಾರೆ, ಯಾರೇ ಮಾಡಿದ್ರು ನೋವು ಅನುಭವಿಸೋದು ನಾನೇ ಅಲ್ವಾ. ಹೊತ್ತಿಗೆ ಅನ್ನ ಆಹಾರ ತಗೊಳ್ಲಿಕ್ಕಾಗಲ್ಲ, ಯಾವ್ಯಾವುದೋ ಮಾತ್ರೆಗಳು ಅದನ್ನ ನುಂಗೋದು. ಹಾಸಿಗೆ ಮೇಲೆ ತುಂಬಾ ವರ್ಷ ಇದ್ದೆ ಅಂದ್ರೆ ಬೆಡ್ಸರ್ ಅಂತ ಆಗೋದು, ಅದಕ್ಕಿನ್ನೇನೋ ಏನೇನೋ ಪೌಡರು ಮತ್ತೊಂದು. ನಾನು ಕೇಳಿ ಅದನ್ನೆಲ್ಲ ಮಾಡಿಸ್ಕೊಳ್ಳುವುದಿಲ್ಲ. ದೇವರು ಆ ಅನಿವಾರ್ಯತೆಗೆ ಒಡ್ಡೋದಕ್ಕಿನ್ನ ಗಟ್ಟಿಮುಟ್ಟಿ ಇದ್ದಾಗೆ, ದೇವರೇ ನಿನ್ನ ನಾಮಸ್ಮರಣೆಯನ್ನ ನನಗೆ ಕೊಟ್ಟು ನನ್ನನ್ನು ಉದ್ಧಾರ ಮಾಡುವಂತ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಅದನ್ನ ಹೇಳ್ತಾರೆ. ಅಪ್ಪ ನಾದ್ರಿಯಂತೆ ಯಥಾಪೂರ್ವಂ ಕೀನಾಶೈವ ಗೋಚರ. ನಿನ್ನನ್ನ ಮೊದಲಿನಂತೆ ಯಾರೋ ನೋಡೋದಿಲ್ಲೋ. ನಾನಾ ಸಮಸ್ಯೆಗಳ ಕೂಪದಲ್ಲಿ ನೀನು ಬಿದ್ದಿರ್ತಿ, ತುಂಬಾ ಕಷ್ಟಪಡ್ತಾ ಇರ್ತಿ. ಯಮದೂತೋ ತದಾ ಪ್ರಾಪ್ತೋ. ಯಮದೂತರು ಬರ್ತಾರೆ, ಭಯಾನಕವಾದ ರೂಪ. ಅವರನ್ನ ನೋಡಿಯೇ ಭಯ ಆಗತ್ತೆ. ದರ ದೇಹದಿಂದ ಎಳೆದುಕೊಂಡು ಹೋಗಿ ಆ ದಾರಿಯಲ್ಲಿ ಕಳ್ಳು ಮುಳ್ಳು ನಾಯಿ ನರಿ ಎಲ್ಲ ಕಚ್ಚತ್ತೆ.
ಆದ ಮೇಲೆ ಅಲ್ಲಿ ಯಮಧರ್ಮರಾಜನ ಮನೆಯಲ್ಲಿ ಲಕ್ಷ ಲಕ್ಷ ವರ್ಷ ಸಮಸ್ಯೆ ಅವ್ರು ಕೇಳ್ತಾರೆ, ಏನಾದ್ರೂ ತಂದ್ಯ, ನನಗೇನಾದ್ರೂ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀರಾ, ನೀನು ಬರ್ಬೇಕಾದ್ರೆ ಏನ್ ಕೈ ಬೀಸ್ಕೊಂಬಂದೆ, ಏನ್ ತರಬೇಕಾಗಿತ್ತು, ಪುಣ್ಯ ಅದು ಮಾಡೇ ಇಲ್ಲ, ಪಾಪ ಅದು ತರೋ ಅಷ್ಟು ಪುಟ್ಟದಲ್ಲ, ಬುಕ್ ಮಾಡಿದ್ದೀನಿ 3 ಗೂಡ್ಸ್ ಬರ್ತಾ ಇದೆ. ಅಲ್ಲ, ನೀನು 100 ಜನಕ್ಕೆ ಟೋಪಿ ಹಾಕ್ದಿ, 1000 ಜನಕ್ಕೆ ಹೊಟ್ಟೆ ಒರೆಸ್ದಿ, ಮಾಡಬಾರದನ್ನ ಮಾಡಿದಿ, ಹಿರಿಯರ ಮಾತನ್ನ ತಿರಸ್ಕಾರ ಮಾಡಿದಿ, ಇವತ್ತೇನು ತಂದಿ ನೀನು ಪಾಪವನ್ನು ಬಿಟ್ಟು? ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಎತ್ತೋ ಬಲು ನೋವು ಬೇನೆಗಳಿಂದಲೇ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಹತ್ತು ಕಳಹುವಳಲ್ಲದೆ ನೆರೆ ಬರುವಳೇನೆ. ಆರು ಸಂಗಡ ಬಾಹೋರಿಲ್ಲ, ನಾರಾಯಣ ನಾಮ ನೆರೆಬಾಹುದಲ್ಲದೆ ಮತ್ತೆ ಪ್ರಾಣನು ತನುವ ಬಿಟ್ಟೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು, ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ, ವಿತ್ತವೆಷ್ಟಿದ್ದರೂ ಫಲವಿಲ್ಲ ಪ್ರಾಣಿ. ಇದು ರಿಯಾಲಿಟಿ ಆಫ್ ದ ಲೈಫ್ ಅಂಡ್ ಓಪನ್ ಸೀಕ್ರೆಟ್. ಇದು ಎಷ್ಟು ಹಣ ನಿನಗೆ ಪುನಃ ಪ್ರಾಣ ತರತ್ತೆ? ಅಲ್ಲ, ಹಣ ತುಂಬಾ ಆದದ್ದರಿಂದಲೇ ನಿನ್ನ ಪ್ರಾಣವೂ ತೆಗೆದಿರ್ತಾರೆ. ನೀನು ಬಡವ ಅಂದ್ರೆ ನಿನ್ ಸುದ್ದಿಗೆ ಯಾರು ಬರುವುದಿಲ್ಲ. ಇಷ್ಟೇ ನನ್ನ ಜೀವನ ಆಗಿಬಿಡ್ತೆ. ಮತ್ತೆ ತಾಯಿ ಗರ್ಭಕ್ಕೆ ಬಾ. ತಾಯಿ ಗರ್ಭದಲ್ಲಿ 5ನೇ ತಿಂಗಳಿಂದ ಹಸಿವು ನೀರಡಿಕೆ ಪ್ರಾರಂಭ. 6ನೇ ತಿಂಗಳಿಗೆ ನಮ್ಮನ್ನೆಲ್ಲ ಜರಾಯು ಅಂತ ಕರೀತಾರೆ, ಸಸ್ತನಿಗಳು. ಆ ತಾಯಿ ಹೊಕ್ಕಳ ಬಳ್ಳಿಯ ಮುಖಾಂತರವೇ ಆಹಾರ ಸಪ್ಲೈ ಆಗೋದು. ಮಾತುರ್ ಜಗ್ದಾನ್ನ ಪಾನಾದ್ಯೈಹಿ. 7ನೇ ತಿಂಗಳಿಗೆ 100 ಜನ್ಮದಲ್ಲಿ ಆದ ಎಲ್ಲಾ ನೋವಿನ ಸ್ಮರಣೆ. ತಾಯಿ ಅನ್ನ ತಿಂದ್ರೆ ನಮಗಂತ, ಇಲ್ಲ ಅಂದ್ರೆ ಇಲ್ಲ. ಸೇರದೆ ಬಿಟ್ರೆ ಅದೊಂದು ಬೇರೆ. ತಾಯಿಗೆ ತಿನ್ನಕ್ಕೆ ಗತಿ ಇಲ್ಲ ಅನ್ನುವ ಬಡತನದ ಮನೆಯ ಗರ್ಭದಲ್ಲಿ ಬಿದ್ರೆ ಏನ್ ಸಾಯೋದು? ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಕೆಲವು ದೇಶಗಳಲ್ಲಿ ಇದೆ, ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ. ಗರ್ಭಿಣಿ ಆದ್ರೆ ಆ ಮಗುಗೆ ಏನಿಲ್ಲ, ಒಳಗಿರುವ ಮಗು ಬಹಳ ಒದ್ದಾಡಿ ಹೋಗುತ್ತಂತೆ. ಅಮ್ಮ ಯಾವಾಗನ್ನ ತಿಂತಾಳ, ನನಗೇನಾದ್ರೂ ಆಹಾರ ಬರತ್ತಾ? ಪಾಪ ಗರ್ಭಿಣಿ ಸೇರು ತುಂಬಾ ಕಷ್ಟಪಟ್ಟು ನಮ್ಮನ್ನೆಲ್ಲ ಹೆತ್ತಿದ್ದಾರೆ ಹಿಂದಿನವರು. 10-6 ಮಕ್ಕಳಿರೋದು, ಮನೆಯಲ್ಲಿ ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ. ಯಾರ್ಯಾರ್ದೋ ಮನೆಗೆ ಹೋಗಿ ಕೇಳಿಕೊಳ್ಳೋರಂತೆ, ನಿಮ್ ಮನೆಯಲ್ಲಿ ಉಳಿದಿದ್ದನ್ನ ನಾನೊಂದು ಬಟ್ಲು ತಂದಿಟ್ಟಿರ್ತೀನಿ, ಹಾಕ್ತೀರಾ? ನೀನು ಮತ್ತೆ ಗರ್ಭಿಣಿನಾ? ಹೌದು. ನನಗಾಗಿ ಮಾಡೋದು ಬೇಡ, ಉಳಿದದ್ದನ್ನ ಬಿಸಾಕೋದ್ರ ಬದಲು ಅದ್ರಲ್ಲಿ ಹಾಕ್ರಿ, ನಾನು ತಿಂತೀನಿ. ಹಾಗಾದ್ರೆ ನೀನು ರಾತ್ರಿ ನಮ್ಮ ಮನೇಲಿ ಎಲ್ಲರದು ಊಟ ಆದ್ಮೇಲೆ ಬರ್ಬೇಕು. ಎಷ್ಟೊತ್ತಿಗೆ ಆಗ್ಬೋದು? ನಮ್ಮ ಮನೆಯಲ್ಲಿ ಪ್ರಾಯ ಕಡೆ ಊಟ ಅಂದ್ರೆ 11:15, 11:45. ಆಯ್ತು, ನಾನು ಎದ್ದಿರ್ತೀನಿ, ತಪ್ಪು ತಿಳ್ಕೊಂಬಲ್ಲ. ಆ ಬಟ್ಟಲು ಹೊರಗಿಟ್ಬಿಟ್ರೆ ನೀವು, ನಾನು ಬಂದು ತಗೊಂಡು ಹೋಗ್ತೀನಿ. ಹೀಗೆ ಇನ್ನೊಬ್ಬರ ಮನೆಯವರು ಹಾಕಿದ ಅದು ಹಳಸಿದೆಯೋ ಹಾಳಾಗಿದೆಯೋ ಪಾಪ ದೇವರ ಮುಂದೆ ಬೇಡ್ಕೊಂಬರಂತೆ, ದೇವರೇ ಒಂದ್ ತುತ್ತು ಅವ್ರ ಮನೇಲಿ ಯಾರಾದ್ರೂ ಕಮ್ಮಿ ತಿನ್ನೋ ಬುದ್ಧಿ ಕೊಡೋ, ಆ ತುತ್ತು ನನಗಾಗತ್ತೆ. ತುಂಬಾ ಜನದ ಪರಿಸ್ಥಿತಿ ಹೀಗಿತ್ತಂತರಿ, ತಿನ್ಲಿಕ್ಕಿಲ್ಲ. ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ, ವ್ಯಂಜನ ಮೊದಲಾದ ನಾನಾ ಸುಭಕ್ಷಗಳ ಭುಂಜಿಸುವುದು ಮತ್ತೇನೋ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ, ನಿನ್ನದೇ ಸಕಲ ಸಂಪತ್ತು. ಪಾಪ ತಾಯಂದಿರು ಈ ಆರಾಧನೆಗಳು ಸಮಾರಾಧನೆಗಳಿಗೆ ಬರೋರಂತೆ. ಯಾಕೆ? ಹೊಟ್ಟು ತುಂಬ ಊಟ ಮಾಡುವುದು. ಇವತ್ತು ನಮಗೆ ನಮ್ಮ ಮುಂದಿನ ಜನರೇಷನ್ಗೆ ಆ ಬಡತನ ಅನ್ನೋ ಪದದ ಅರ್ಥ ಗೊತ್ತಿಲ್ಲ. ದೇವರ ಅನುಗ್ರಹದಿಂದ ಚೆನ್ನಾಗಿರ್ಲಿ.
50 ವರ್ಷದ ಕೆಳಗೆ ಹೋದಾಗ ತುಂಬಾ ಬಡತನ, ತಿನ್ಲಿಕ್ಕಿಲ್ಲ. ಏನಂದ್ರೆ ಅದು ಮಾಡಿಕೊಂಡು ತಿನ್ನೋ ಹಾಗಿಲ್ಲ, ಶ್ರೀಮಂತರನ್ನ ನೋಡೋದಷ್ಟೇ ಆಗಿತ್ತು. ಆದ್ರೆ ಮಾನವೀಯತೆ ಇತ್ತು, ಇನ್ನೊಬ್ಬನಿಗೆ ಕೊಟ್ಟು ತಿನ್ನುವ ಅನ್ನುವಂಥ ಹೃದಯ ವೈಶಾಲ್ಯತೆ ಇತ್ತು, ಇನ್ನೊಬ್ಬನನ್ನ ಆಡಿಕೊಳ್ಬಾರದು ಅನ್ನುವ ಪ್ರಜ್ಞೆ ಇತ್ತು. ಬಡವರು ಅವರನ್ನೇನು ಅನ್ಬೇಡ. ಪ್ರಾಯ ಎಲ್ಲರ ಮನೆಯಲ್ಲಿ ಇಂದಿನ ದಿವಸ ಮಿಕ್ಕ ಅನ್ನದ ಚಿತ್ರಾನ್ನ, ಅದು ಹೊಟ್ಟೆ ತುಂಬ ತಿಂದ್ರೇನೆ ದೊಡ್ಡ ಭಾಗ್ಯವೇ. ಚಿತ್ರಾನ್ನ ಹೊಟ್ಟೆ ತುಂಬ ಸಿಕ್ತು ಅನ್ನುವ ಸ್ಥಿತಿ. ಗರ್ಭಿಣಿಯರಾದ್ರೆ ಸ್ಪೆಷಲ್ ಕೇರ್ ಅಂತೇನಿಲ್ಲ, ಎಲ್ಲೋ ನೀರು ತರಬೇಕು, 50 ಜನದ ಅಡಿಗೆಯನ್ನ ಮಾಡಬೇಕು. ಹಾಗಾಗಿ ನಾನಾ ತರಹದ ದುಃಖಗಳು. 9ನೇ ತಿಂಗಳು ತುಂಬಿದ ಮೇಲೆ ಭಯ ಅಂತೆ. ಏನು ಹಡಿಯೋ ಕಾಲಕ್ಕೆ ಮಗು ಹೇಗೆ ಹುಟ್ಟತ್ತೋ ಏನೋ, ಕಾಲು ಬಂದ್ರೆ ನಾನು ಸತ್ತು ಹೋಗ್ತೀನೋ ಏನೋ, ಡಾಕ್ಟರ್ ಹೇಳಿದ್ರು ಹಡಿಬೇಡ ಅಂತ, ಏನಾಗತ್ತೋ ಏನೋ, ಆಂಗ್ಸೈಟಿ, ಆತಂಕ. ಇವತ್ತಿನಷ್ಟು ಮೆಷಿನ್ಸು ಅನುಕೂಲತೆ ಯಾವುದೂ ಇಲ್ಲ, ಉಳಿತಾಳೋ ಇಲ್ಲೋ ಅನ್ನೋ ಆತಂಕ. ಕಂಡ ದೇವರಿಗೆ ಕೈ ಮುಗಿದು, ದೇವರೇ ಇದೊಂದ್ಸಲಿ ಉಳಿಸ್ಬಿಡು, ಇದೊಂದ್ಸಲಿ ತುಂಬಾ ದಿನ ಏನು ಉಳಿಸ್ಬೇಡ, ತುಂಬಾ ಸಲಿ ಕೇಳಿದ್ದೀನಲ್ವಾ, 4 ವರ್ಷ ಉಳಿಸು, ನಮ್ಮ ದೊಡ್ಡ ಮಗಳಿಗೆ ತಿಳುವಳಿಕೆ ಬಂದ ಮೇಲೆ ನಾನು ಸತ್ರು ಪರವಾಗಿಲ್ಲ, ನನ್ನ ಸಂಸಾರ ಬೀದಿಗೆ ಬೀಳಲ್ಲ. ಹೀಗೆಲ್ಲ ಪಾಪ ದೇವರಲ್ಲಿ ಬೇಡಿ ಮಾಡಿ. ಏನೋ ಹಡೆದ ಮೇಲೆ ಹೋಗ್ಲಿ ಅನುಕೂಲವಾ? ಆ ಹಡೆದ ಮೇಲೂ ನಿನಗೆ ಹಸಿವಾಗತ್ತೆ, ಜೋಂಡ್ಲಿಲಿ ಹಾಕ್ತಿರ್ತಾರೆ. ನಿನಗೆ ನಿದ್ದೆ ಬಂದಿರತ್ತೆ, ಹಾಲನ್ನ ತುರುಕ್ತಾ ಇರ್ತಾರೆ. ಶಿಶುತನದೊಳಿರಲು ನೋಣ ಮುಸುಕಲದರಿಂದಳಲು ಹಸಿದ ನೀವನೆಂದು ಸ್ತನ್ಯವ ಕೊಡುವರು. ಹಸಿ ತೃಷೆಗಳಿದಳನು ಹಾಡಿ ತೂಗುತ್ತಲಿಯರು. ಪಶುವತೆ ಶಿಶುತನದೊಳಿರಲಾರೆ ಹರಿಯೇ ಸಾಕು ಸಾಕಿನ್ನು ಸಂಸಾರ ಸುಖವು. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಮನುಷ್ಯ ಜನ್ಮ ಬಂದಾಗ ಪುನಃ ತಾಯಿ ಗರ್ಭಕ್ಕೆ ಬಾರದಂತೆ ಮಾಡಿಕೊ, ಕೊಟ್ಟವನನ್ನ ಬೇಡಿಕೊ. ಅಪ್ಪ, ನನ್ನ ಕರ್ಮಗಳನ್ನ ನೀನೇ ಮಾಡಿಸಿ ಪುನಃ ಗರ್ಭದಲ್ಲಿ ಇಡಬೇಡೋ, ತುಂಬಾ ಕಷ್ಟ, ನನಗೂ ಕಷ್ಟ, ತಾಯಿಗೂ ಕಷ್ಟ. ಆ ತಾಯಿಗೆ ತುಂಬಾ ಹಿಂಸೆಯನ್ನ ಕೊಟ್ಟು ನಾನು ಒದ್ದಾಡಿಸ್ತಾ ಇದ್ದೇನೆ. ಆ ಒಂದೊಂದು ಪಿಂಡವನ್ನ ಇಡಬೇಕಾದ್ರೆ ತಾಯಿ ಹೆಸರಲ್ಲಿ ಇದನ್ನ ಹೇಳ್ತಾರೆ. ಅಮ್ಮ, ನಾನು ಹೊಟ್ಟೆಗೆ ಬೀಳೋ ಮುಂಚೆ ಊರೋರ್ ಕೈಲೆಲ್ಲ ಬಯಸ್ಕೊಂಡು ತಸ್ಯಾ ನಿಷ್ಕಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಶೈಥಿಲ್ಯೆ ಪ್ರಸವೈ ಪ್ರಾಪ್ತೆ, ಪ್ರಸವದಿಂದ ಪ್ರಸವಕ್ಕೆ ನಿನ್ನ ದೇಹ ಶಿಥಿಲ ಆಯಿತು, ನಿನ್ನ ಸೌಂದರ್ಯ ಕಮ್ಮಿ ಆಯಿತು, ಆದರೂ ನನ್ನನ್ನ ಹಡದೆಲ್ಲ, ನಿನ್ನ ತ್ಯಾಗ ದೊಡ್ಡದು, ಅದಕ್ಕಾಗಿ ಒಂದು ಪಿಂಡ ಇಡ್ತೇನೆ. ಹಡಿಯೋ ಕಾಲಕ್ಕೆ ಪ್ರಾಣವನ್ನ ಒತ್ತೆ ಇಟ್ಟು ಹಡದೆಲ್ಲ, ಇದಕ್ಕೆ ನಾನೇನೂ ಕೊಡ್ಲಿಕ್ಕೆ ಆಗೋದಿಲ್ಲ. ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ನನ್ನನ್ನ ಹೆತ್ತ ಮೇಲೆ ನಿನಗೆ ಹಾಲನ್ನ ಕೊಟ್ಟು ಬೆಳೆಸ್ದೆ, ಪಾಪ ನಿನಗೆ ಹಾಲು ಬರಬೇಕಾದ್ರೆ 10 ಮನೆಯ ಕೆಲಸವನ್ನ ಮಾಡಿ ಒಂದು ತುತ್ತನ್ನ ತಿಂದು ನನ್ನನ್ನ ಸಾಕ್ತೆಲ್ಲೇ. ರಾತ್ರಿ ಇಲ್ಲ ಹಗಲಿಲ್ಲ, ನಾನು ಯಾವಾಗ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡ್ರು ನೋಡ್ಕೊಂಬರು ಯಾರು ಗತಿ ಇಲ್ಲ. ನೀನೇ ಅದನ್ನ ಸ್ವಚ್ಛ ಮಾಡಿ, ಆ ಬಟ್ಟೆ ಇಲ್ಲ ಅಂತಂದರೆ ನಿನ್ನ ಸೀರೆಯೆಲ್ಲ ಒದ್ದೆ ಆಗಿ ಹೊಲಸಾಗಿ ಪಾಪ ತೊಡೆಯ ಮೇಲೆ ಮಲಗಿಸಿಕೊಂಡು ಕೈಯನ್ನೇ ಹೊದ್ದಿಗೆಯಂತ ಇಟ್ಟು ಗೋಡೆಗೆ ಒರಗಿಕೊಂಡು ಮಲಗಿದ ದಿವಸ ಎಷ್ಟೋ. ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ನನಗೆ ರೋಗ ರುಜಿನ ಬಂದ್ರೆ ಕಂಡ ದೇವರನ್ನ ಕೈ ಮುಗಿದು ಕಂಡ ಗೌರ್ನಮೆಂಟ್ ಹಾಸ್ಪಿಟಲ್ಗೆ ಓಡಿ ಹೋಗಿ, ದೇವರೇ ನನ್ನ ಮಗು ಚೆನ್ನಾಗಿರ್ಲಿ, ನಾನು ಬೇಕಾದ್ದು ಅನುಭವಿಸ್ತೇನೆ, ಅದರ ನೋವನ್ನ ನನಗೆ ಕೊಡುವಂತ ಕಂಡವರಲ್ಲಿ ಬೇಡಿ ನನ್ನನ್ನ ರಕ್ಷಣೆ ಮಾಡಿದೆಯಲ್ಲ. ತಸ್ಯಾ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಮಾಡಿದ ಪದಾರ್ಥ ಚೆನ್ನಾಗಿದೆ ಅಂತ ಮಗು ಕೇಳಿದ್ರೆ ತಾಯಿಗೆ ಏನಾನಂದವೋ, ಬಳೆದು ಪೂರ್ಣ ಬಾಯಲ್ಲಿಟ್ಟು, ಅಂದ ಸಂತೋಷನ ಗಂಡ ಅನ್ನೋನು ಅಷ್ಟು ಅವನಿಗೆ ಹಾಕ್ಬಿಟ್ಟು ನೀನೇನ್ ತಿಂದಿ, ಅದು ತಿಂದದ್ದು ನೋಡೇ ನನ್ನ ಹೊಟ್ಟೆ ತುಂಬ್ತು ಅಂತ ನಾನು ತಿಂದದ್ದು ನೋಡಿ ಸಂತೋಷ ಪಟ್ಟ ಪ್ರಾಣಿ ನೀನಲ್ವಾ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಕಡೆಗೆ ಅವನು ಕೈ ಕೊಟ್ಟು ಓಡಿ ಹೋದರೆ ಆ ತಾಯಿ ಅಂತಾಳೆ, ಅವನ ಜೊತೆ ಇರೋ ಭಾಗ್ಯ ನಮ್ಗಿಲ್ಲ, ಆ ಕೂಸೆಲ್ಲಾನ ಚೆನ್ನಾಗಿರ್ಲಿ ಅಂತಾಳಲ್ಲ, ಇದು ಇನ್ಯಾರಿಗೂ ಬರೋದಿಲ್ಲ ನಮ್ಮಮ್ಮ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್. ಹಾಗಾದರೆ ತಾಯಿಯ ಗರ್ಭದಲ್ಲಿ ಬಂದು ಋಣ ತೀರಿಸ್ತೇನೆ ಅನ್ನೋದಕ್ಕಿನ್ನ ಗರ್ಭಕ್ಕೆ ಬಾರದೇ ಇರೋದೇ ಒಳ್ಳೆಯದು. ಅದು ಸಾಧ್ಯ ಇರೋದು ಈ ಜನ್ಮ ಬಂದಾಗ. ಸಂಗಂ ನ ಕುರ್ಯಾತ್ ಪ್ರಮದಾ ಸುಜಾತು ಯೋಗಸ್ಯ ಪಾರಂ ಪರಮಾರು ರುಕ್ಷು. ಅಯೋಗ್ಯರ ಸಹವಾಸ ಮಾಡಬೇಡ, ಸಜ್ಜನರ ಒಡನಾಟವನ್ನ ಮಾಡಿ ಭಗವಂತನ ಕೃಪೆಯನ್ನ ಸಂಪಾದನೆ ಮಾಡು ಅಂತ ಕಪಿಲ ನಾಮಕ ಭಗವಂತ ಕಿವಿಮಾತನ್ನ ಹೇಳಿದಾನೆ.
ನಾಳೆ ದಿವಸ ನೋಡುವ. ನಾಳೆ ಬೇರೆ ಬೇರೆ ರಸ್ತೆಯನ್ನು ನೋಡಿಕೊಂಡೇ ಬರ್ತೇನೆ. ಇದು ಸದ್ಯಕ್ಕೇನೋ ತೆಗೆಯುವ ಲಕ್ಷಣ ಇಲ್ಲ ಅಂತಿದ್ರು. ಹಾಗೆಲ್ಲ ಶ್ರೀರಾಮ್ಪುರದಿಂದ ಸುತ್ತಿ ಬಳಸಿ ಬರುವ, ಅಥವಾ ಅವ್ರು ಹೇಳಿದಾಗೆ ಟ್ರೈನಲ್ಲೇ ಬಂದು ಅದೇನಾದ್ರೂ ಬೇರೆ ಪ್ರಯತ್ನವನ್ನ ಮಾಡ್ತೇನೆ. ಪಾಪ ಎಲ್ಲರಿಗೂ ಕಾಯಿಸ್ತಾ ಇದ್ದಾನೆ. ಅಂದ್ರೆ ಇವತ್ತು ಮಾತ್ರ ಇದು ಈ 15 ನಿಮಿಷ ಲೇಟ್ ಆಗೋದ್ರಲ್ಲಿ ಪೂರ್ಣ ಸಹಕಾರ BBMP ಅವ್ರದ್ದು. ಅದು ನಮ್ದೇನೂ ಇಲ್ಲ. ಅವ್ರೇನೋ ರಸ್ತೆಯನ್ನ ಬಂದ್ ಮಾಡಿಟ್ಟಿದ್ದಾರೆ. ನಾಳೆಯಿಂದ ಬೇರೆ ರಸ್ತೆಯಲ್ಲೇ ಬರುವ ಪ್ರಯತ್ನ ಮಾಡಿ. ಅದು ಲೇಟ್ ಆದ್ರೆ ಹಿಂದಿನ ದಿನ ರಾತ್ರಿ ಇಲ್ಲೇ ಬಂದು ಮಲ್ಕೊಂಡು ಮುಗಿಸಿಕೊಂಡು ಹೋಗು. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಅದು ನೋಡೋಣ. ಅದು ಒಟ್ಟು ಎಲ್ಲಿ ಇದಕ್ಕೆ ಬರೋದಾ? ಮಂತ್ರಿ ಮಾಲಕ್ ಬರೋದು. ಅದೇ ಈಗ ಅದೇ ಸರಿ ಅನ್ನ ಎಲ್ಲ ರೋಡ್ಗಳು ಮುಚ್ಚಿಬಿಟ್ರೆ ಏನ್ ರೋಡ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ?